We're talking this morning about lighting a torch in the darkness. ಕತ್ತಲಲ್ಲಿ ದೀಪ ಬೆಳಗಿಸುವುದರ ಬಗ್ಗೆ ನಾವು ಇದನ್ನ This is a Bible Talk Leaders meeting, and for leaders, we're talking about how to plant or lead a church as a self-supporting minister. ನಾವು ನಾಯಕರಾಗಿ ನಮ್ಮದೇ ಆದಂಥ ಒಂದು ಸಭೆ ಯಾವ ರೀತಿಯಲ್ಲಿ ನಡೆಸಬಹುದು ಅಥವಾ ಸ್ಥಾಪನೆ ಮಾಡಬಹುದು ಅನ್ನೋದ್ರ ಬಗ್ಗೆ, ಅದರಲ್ಲೂ ಕೂಡ ಬೇರೆ ಹೊರಗಿನಿಂದ ಎಲ್ಲೂ ಕೂಡ ದುಡ್ಡು ಇಲ್ದಿರ ನಮ್ಮದೇ ಆದಂಥ ದುಡ್ಡು ಹಾಕಿ ಯಾವ ರೀತಿಯಲ್ಲಿ ನಾಯಕತ್ವ ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ದಿನ ಬೆಳಿಗ್ಗೆ ನಾವು ಕಲಿಯಲಿದ್ದೇವೆ. How to lead in a small church or a small ministry setting. ಸಣ್ಣದಂತ ಒಂದು ಕುಟುಂಬ ಸಭೆ ಆಗಲಿ ಅಥವಾ ದೊಡ್ಡ ಒಂದು ಸಭೆ ಆಗಲಿ ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಕಲ್ತ್ಕೊಳ್ಳಿದ್ದೇವೆ. And we're going to talk about how to balance work and ministry. ಅಷ್ಟೇ ಅಲ್ದಿರ ನಮ್ಮ ಕೆಲಸ ಮತ್ತು ದೇವರ ಕೆಲಸ ಎರಡು ಕೂಡ ಯಾವ ರೀತಿಯಲ್ಲಿ ಸರಿಸಮದಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕಲ್ತ್ಕೊಳ್ಳೋಣ. Your faith and your vision is the key to having a successful ministry. ನಿಮ್ಮ ನಂಬಿಕೆ ಮತ್ತು ನಿಮ್ಮ ಕಣ್ಣೋಟ ಇದಕ್ಕೆ ಬಹಳ ಬೇಕಾಗಿರೋದು. I want to share about a guy named Wayne Kishbaugh. ವೇನ್ ಕಿಶ್ಬಾ ಅನ್ನೋಂಥ ಒಬ್ಬ ವ್ಯಕ್ತಿ. Okay. When I was living in Japan, and I was there for about 10 years, there was a brother that flew out to Japan from the Air Force. He was stationed at a military base in northern Japan. ಜಪಾನ್ ಅಲ್ಲಿ ಇದ್ದಾಗ ಉತ್ತರ ಜಪಾನ್ ನಿಂದ ಅವರು ಅಲ್ಲಿಂದ ಏರೋಪ್ಲೇನ್ ಇಟ್ಕೊಂಡು ಇವರು ಇರುವಂತ ಒಂದು ಸ್ಥಳಕ್ಕೆ ಬಂದಿದ್ರು. ಇವರು ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. At that time he was about 20 years old. He was an assistant Bible talk leader. ಅವಾಗ ಇವರಿಗೆ 20 ವರ್ಷ ವಯಸ್ಸಾಗಿತ್ತು. ಅವರು ನಾಯಕರಾಗಿದ್ರು ಸಭೆಯಲ್ಲಿ. And he came through Tokyo on the way up to northern Japan. No church up there, nothing. I mean, just it was about 1,000 kilometers north of ಇವರು ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅದು 1000 ಕಿಲೋಮೀಟರ್ ದೂರದಲ್ಲಿ ಇತ್ತು ಉತ್ತರ ಜಪಾನ್ ನಲ್ಲಿ. ಅಲ್ಲಿ ಯಾವುದೇ ಸಭೆ ಇರಲಿಲ್ಲ. ಟೋಕಿಯೋಲ್ ಮಾತ್ರ ಸಭೆ ಇದ್ದು ಅವರು ಟೋಕಿಯೋಗೆ ಬಂದಿದ್ರು. So he got with me, and this guy, he was a young, fired up Christian, and he's like, I'm so excited. And I was kind of like going, okay. I was just thinking, I just hope this bro doesn't fall away. ಇವರು ಬಹಳ ಉತ್ಸಾಹದಿಂದ ಇವ್ರ ಜೊತೆಲಿ ಅನ್ಯೋನ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ರು. ಆದ್ರೆ ಇವ್ರ ಮನಸ್ಸಲ್ಲಿ ಏನು ಹೋಗ್ತಾ ಇದೆ ಅಂದ್ರೆ, ಅಯ್ಯೋ ಇವರು ಇರೋ ಪ್ರದೇಶದಲ್ಲಿ ಯಾವುದು ಸಭೆನೇ ಇಲ್ಲ, ಇವರು ಯೇಸು ಕ್ರಿಸ್ತನ ಬಿಟ್ಟು ಹೋಗ್ದಿಲ್ಲ ಇದ್ರೆ ಪರವಾಗಿಲ್ಲ ಅಂತ ಅನ್ಕೊಳ್ತಾ ಇದ್ರು. He was going to be stationed there for 2 years. 2 years. 2 ವರ್ಷ ಅಲ್ಲಿ 1000 ಕಿಲೋಮೀಟರ್ ದೂರದಲ್ಲಿ ಅವರು ವಾಸ ಮಾಡಬೇಕಾಗಿತ್ತು. And he was just talking about all that he was going to do for God and just this and that and all this stuff, and I was just sitting there going, right bro, hang in there. You just keep your faith and then come back and then you can go back to church in America if you're still faithful. ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಇವರು ಹೇಳಿದ್ರು, ಅಯ್ಯೋ ನಾನು ಸಭೆಗೋಸ್ಕರ ಆ ರೀತಿಯಲ್ಲಿ ಮಾಡಬೇಕು, ದೇವ್ರಿಗೋಸ್ಕರ ಈ ರೀತಿಯಲ್ಲಿ ಮಾಡಬೇಕು, ದೊಡ್ಡ ದೊಡ್ಡ ಕಾರ್ಯಗಳು ಮಾಡಬೇಕು ಅಂತೆಲ್ಲ ಹಂಚ್ಕೊಳ್ತಾ ಇದ್ರು. ಆದಾಗ ಇವ್ರ ಮನಸ್ಸಲ್ಲಿ ನೀವು ಕ್ರೈಸ್ತರಾಗಿದ್ರೇನೆ ಸಾಕು, 2 ವರ್ಷ ಯಾವ ರೀತಿಯಲ್ಲಿ ಕ್ರೈಸ್ತರಾಗಿರ್ತೀರಾ ಅಂತ ಮನಸ್ಸಲ್ಲಿ ಓಡ್ತಾ ಇತ್ತು. I didn't tell him that, but that's what I was thinking. Anyway, about 3 months passed and I was sending him sermon tapes so he could listen to them and stay encouraged. 3 ತಿಂಗಳ ತನಕ ಪ್ರತಿ ಭಾನುವಾರ ಯಾವ ದೇವರ ವಾಕ್ಯ ನಾವೇನು ಬೋಧನೆ ಮಾಡ್ತಾ ಇದ್ರು ಅದನ್ನ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ತಾ ಇದ್ರು, ಅವ್ರು ಕೇಳಿಸ್ಕೊಳ್ಳಿ ಅಂತ. So about 3 months passed and I get a phone call and he said, bro, guess what? I said, what? He goes, I converted my roommate. 3 ತಿಂಗಳಾದ ನಂತರ ಒಂದು ಫೋನ್ ಕರೆ ಬಂತು. ಕೇಳಿದ್ರು, ಬ್ರದರ್ ಏನಾಯ್ತು ಗೊತ್ತಾ? ಇವರು ಏನಾಯ್ತು ಅಂತ ಕೇಳಿದ್ರೆ, ನನ್ನ ಜೊತೆಯಲ್ಲಿದ್ದಂಥ ರೂಮ್ಮೇಟ್ ಅವ್ರನ್ನ ನಾನು ಜ್ಞಾನಸ್ನಾನ ಮಾಡಿ ತಗೊಂಡ್ಬಿಟ್ರು. And I was like, wow, that's awesome, bro. Fantastic. Another 2 or 3 months passed. Get another phone call. Hey, bro, guess what? I said, what? He said, my roommate converted his Japanese girlfriend. 3 ತಿಂಗಳಾದ ನಂತರ ಇನ್ನೊಂದು ಕರೆ ಬಂತು. ಏನಾಯ್ತು ಅಂತ ಕೇಳಿದ್ರು. Couple more months passed. ನಾನು ನನ್ನ ಸಹಪಾಠಿ ಜೊತೆಗಿದ್ದಂತ ವ್ಯಕ್ತಿ ಅವ್ರ ಗರ್ಲ್ ಫ್ರೆಂಡ್ಗೂ ನಾವು ಬ್ಯಾಪ್ಟಿಸಮ್ ಕೊಟ್ರಿ. And I got another call and he said, hey, a couple moved in from the United States, some disciples. Now we got a Bible talk. ಅದಾದ ನಂತರ ಕೆಲವು ತಿಂಗಳಾದ್ಮೇಲೆ ಇನ್ನೊಂದು ಕರೆ ಬಂತು. ಅವ್ರು ಹೇಳಿದ್ರು, ಅಮೆರಿಕದಿಂದ ಒಂದು ದಂಪತಿ ಬಂದಿದ್ದಾರೆ, ಅವರು ಈಗಾಗಲೇ ಶಿಷ್ಯರಾಗಿದ್ದಾರೆ, ಇವಾಗ ನಾವು ಒಟ್ಟಾರೆ 5 ಜನ ಶಿಷ್ಯರಲ್ಲಿ ಇದ್ದೀರಿ. Within 2 years they had a group of 30 disciples. 2 ವರ್ಷ ಅವರು ಇರಬೇಕಾಗಿತ್ತು ಕೆಲಸ ಮಾಡಿಕೊಂಡು. ಆ 2 ವರ್ಷದಲ್ಲಿ 30 ಜನ ಶಿಷ್ಯರು ಆ ಸಭೆ ಅಲ್ಲಿ ಸ್ಥಾಪನೆ ಆಯಿತು. They had their own rented church building. ಅವರೇ ಹಣ ಹಾಕಿ ಒಂದು ಕೊಠಡಿ ತಗೊಂಡು ಅಲ್ಲಿ ಆರಾಧನೆ ನಡೆಸ್ತಾ ಇದ್ರು. They would raise money. They would fly me up as a guest speaker in their church.
ಅವ್ರು ಅಲ್ಲಿರುವಂತ ಶಿಷ್ಯರನ್ನೇ ಕಾಸೆಲ್ಲ ಹಾಕಿ ಇವ್ರನ್ನ ಅಲ್ಲಿ ಕರೀತಾ ಇದ್ರು. ಅವರೇ ಫ್ಲೈಟ್ ಟಿಕೆಟ್ ಕೊಟ್ಟು ನೀವು ಬಂದು ಹೋಗೋ ಎಲ್ಲ ಖರ್ಚು ನಾವು ನೋಡ್ಕೊಂತೀವಿ, ನೀವು ಬಂದು ಬರೀ ಬೋಧನೆ ಮಾಡಿ ಹೋದ್ರೆ ಸಾಕು ಅಂತ. It was awesome. And I was just like, bro, amen, I believed in you. 2 ವರ್ಷ ಇದೆಲ್ಲ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇತ್ತು. ಅವಾಗಂದ್ರು ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಹೇಳಿದಿದ್ರೆ ಅಂತ. But it just opened my eyes to what God could do. ಈ ವಿಷಯದಿಂದ ಏನ್ ಕಲ್ತ್ಕೋಬಹುದು ಅಂತಂದ್ರೆ ದೇವರು ಎಂತಹ ಅದ್ಭುತವಾದ ಕಾರ್ಯ ಮಾಡುವಂತ ದೇವರು. The guy was a 6-month-old Christian, but boy, he had faith, he had vision. ಬರೀ 6 ತಿಂಗಳು ಈಳ ಕ್ರೈಸ್ತರಾಗಿದ್ರು ಕೂಡ ಎಂತಹ ಅದ್ಭುತ ನಂಬಿಕೆ ಆತನಲ್ಲಿತ್ತು. And he's still faithful. He lives in Las Vegas now. ಈಗ ಇವರು ಲಾಸ್ ವೇಗಸ್ ಅಲ್ಲಿ ಇದ್ದಾರೆ, ದೇವರಿಗೋಸ್ಕರ ಅನೇಕ ಕಾರ್ಯಗಳು ಮಾಡಿಕೊಂಡು. There's another story right around the same time. We got a phone call from a sister whose husband had fallen away. ಇದೇ ರೀತಿಯಲ್ಲಿ ಒಂದು ಕರೆ ಬಂದಿತ್ತು. ಒಬ್ಬ ಸಹೋದರಿ ಅವರ ಹಸ್ಬೆಂಡ್ ಅಂದ್ರೆ ಗಂಡ ಸಭೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. Her name was Pamela Johnson, and she was stationed in Okinawa, Japan, which is way down in the south part of Japan. ಇವರು ಸೌತ್ ಭಾಗದಂತ ಜಪಾನ್ ಅಲ್ಲಿ ಇದ್ರು. ಪ್ಯಾಮೆಲಾ ಜಾನ್ಸನ್ ಅಂತ ಹೇಳಿ ಅವರ ಹೆಸರು. And she called and said, "Would you mind sending me sermon tapes so I can listen to sermons on Sundays? Because my husband doesn't go to church anymore." ನಮ್ಮ ಗಂಡ ಇವಾಗ ಸಭೆಗೆ ಹೋಗ್ತಾ ಇಲ್ಲ, ಅದಕ್ಕೆ ನಾನು ಕೂಡ ಸಭೆಗೆ ಹೋಗಕ್ಕೆ ಆಗ್ತಾ ಇಲ್ಲ. ನೀವು ಬೋಧನೆ ಮಾಡಿರುವಂತ ರೆಕಾರ್ಡ್ ಮಾಡಿರುವಂತ ಕೆಲವು ವಿಷಯಗಳು ನಾನು ಕಳಿಸಿದ್ರೆ ನಾನು ಕೇಳಿಸ್ಕೊಳ್ಳಕ್ಕೆ ಸ್ಫೂರ್ತಿಯಾಗಿರುತ್ತೆ, ಕಳಿಸ್ಕೊಡ್ತೀರಾ ಅಂತ ಕೇಳ್ಕೊಂಡ್ರು. So we did that, and what she would do is she would invite her friends over and take that cassette tape and put it in a cassette player, and they'd sit around their coffee table and she'd hit the button. ಸೊ ಇವರು ಬೋಧನೆ ಮಾಡಿ ರೆಕಾರ್ಡ್ ಮಾಡಿರುವಂತಹ ಕ್ಯಾಸೆಟ್ ನ ಅವರು ಕಳಿಸ್ತಾ ಇದ್ರು. ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರ ಕೊಠಡಿಯಲ್ಲಿ ಅವ್ರ ಅಕ್ಕಪಕ್ಕದಲ್ಲಿರುವಂತಹ ಸ್ನೇಹಿತರನ್ನೆಲ್ಲ ಕರೆದ್ಬಿಟ್ಟು ಟೇಪ್ ರೆಕಾರ್ಡ್ ಅಲ್ಲಿ ಕ್ಯಾಸೆಟ್ ಹಾಕ್ಬಿಟ್ಟು ಆನ್ ಮಾಡಿ ಎಲ್ಲರೂ ಕೇಳಿಸ್ಕೊಳ್ಳೋ ರೀತಿಲಿ ಅವರು ಅರೇಂಜ್ ಮಾಡಿದ್ರು. And then shortly after that, a single brother moved in and he joined her, and they started having services, listening to sermon tapes. ಕೆಲವು ತಿಂಗಳಾದ ನಂತರ ಒಬ್ಬ ಸಹೋದರ ಕೂಡ ಅಲ್ಲಿ ಹೋಗ್ಬೇಕಾಗಿತ್ತು, ಈಗಾಗಲೇ ಶಿಷ್ಯರಾಗಿದ್ರು. ಇವರಿಬ್ರು ಸೇರಿ ಈ ರೀತಿಯಲ್ಲಿ ಅನೇಕ ಜನರನ್ನ ಕರ್ಕಂತದ್ದು, ಇವ್ರು ಕಳಿಸ್ತಾರಂತ ಬೋಧನೆ ಕೆಸೆಟ್ ನ ಅವ್ರನ್ನೆಲ್ಲ ಕೇಳಿಸಕ್ಕೆ ಬಿಡ್ತಾ ಇದ್ರು. In the same way, within 2 years, they had a church of 30 disciples. ಈ ರೀತಿಯಾಗಿ ಪ್ರಾರಂಭ ಆಗಿ 2 ವರ್ಷಗಳ ನಂತರ 30 ಜನ ಇರುವಂತ ಅಂದ್ರೆ 30 ಶಿಷ್ಯರಿರುವಂತ ಸಭೆ ಅಲ್ಲಿ ಸ್ಥಾಪನೆ ಆಯಿತು. They had their own building. ಅವರು ಕೂಡ ಅವರೇ ಹಣ ಹಾಕಿ ಒಂದು ಸಭೆಗೆ ಅಂತ ಹೇಳಿ ಒಂದು ಕೊಠಡಿ ತಗೊಂಡಿದ್ರು. They would fly me down as a guest speaker. ಅವರು ಕೂಡ ಅವರೇ ಖರ್ಚಿನಲ್ಲಿ ಇವ್ರನ್ನ ಕರೀತಾ ಇದ್ರು. ನಾವು ಫ್ಲೈಟ್ ಟಿಕೆಟ್ ಎಲ್ಲ ಕೊಡ್ತೀರಿ, ಬಂದು ಹೋಗೋ ಖರ್ಚೆಲ್ಲ ನೀವು ಬನ್ನಿ, ಬಂದು ಬೋಧನೆ ಮಾಡಿ ಅಂತ. I was on a circuit between South Japan and North Japan, touring. ಈ ರೀತಿಯಾಗಿ ಉತ್ತರ ಅಂದ್ರೆ ಮೇಲ್ಗಡೆ ಇರುವಂತ ಜಪಾನ್ ಅಲ್ಲಿ ಮತ್ತೆ ಸೌತ್ ಕಡೆ ಇರುವಂತ ಜಪಾನ್ ಕಡೆ ಓಡಾಡ್ತಾ ಇದ್ರು. I mean, her husband had fallen away. She's a wife with a husband who it's not even faithful. ಆಲೋಚನೆ ಮಾಡಿ ನೋಡಿ, ಈ ಸಹೋದರಿ ಅವ್ರ ಗಂಡ ಸಭೆ ಬಿಟ್ಟಿದ್ದಾರೆ, ಎಷ್ಟು ನಿರುತ್ಸಾಹವಾಗಿರಬಹುದು ಅಂತ ಪರಿಸ್ಥಿತಿಯಲ್ಲಿ ಕೂಡ ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. That church was planted by that faithful woman. ಅಷ್ಟು ನಂಬಿಕೆಯುಳ್ಳ ಸ್ತ್ರೀ ಸಹೋದರಿ ಈ ರೀತಿಯಲ್ಲಿ ಅದ್ಭುತ ಕಾರ್ಯ ಮಾಡಿದ್ದಾರೆ. And it's still there. It's got a full-time couple. It's growing. It's doing awesome. ಈಗಲೂ ಕೂಡ ಆ ಸಭೆ ನಡೀತಾ ಇದೆ. ಈಗ ಸಭೆಯ ಪೂರ್ಣ ಸಭೆ ಸೇವಕರಲ್ಲಿ ನಾಯಕತ್ವ ನಡೆಸ್ತಾ ಇದ್ದಾರೆ. ಈ ಒಬ್ಬ ಸಹೋದರಿಯಿಂದ ಏನೆಲ್ಲ ಮಾಡಕ್ ಸಾಧ್ಯ ಆಯ್ತು. But if you're a small group leader, that's the kind of faith, that's the kind of vision you must have. ನಾವು ನಾಯಕತ್ವ ನಡೆಸ್ತಾ ಇರುವಂತ ತಂಡ ಸಣ್ಣದಾಗಿದ್ರೂ ಪರವಾಗಿಲ್ಲ, ನಮ್ಮ ನಂಬಿಕೆ ದೊಡ್ಡದಾಗಿರ್ಬೇಕು. I think what happens is as we get older, we get distracted by so many things that we lose our focus. Both of those people were very focused, that they're just there to reach out and save the lost. ನಾವು ಕ್ರೈಸ್ತರಾಗಿ ಬಹಳ ವರ್ಷಗಳು ಕಳೀತಾ ನಮ್ಮ ಕಣ್ಣೋಟ ಒಂದರ ಕಡಿಮೆ ಇರುವುದಿಲ್ಲ, ಹಲವಾರು ಕಡೆ ಹಾಳಾಗುತ್ತೆ. ಆ ರೀತಿ ಇಲ್ದಿರ ಈ ಒಬ್ಬ ಸಹೋದರ ಮತ್ತು ಸಹೋದರಿ ಯಾವ ರೀತಿಯಲ್ಲಿ ಅವ್ರಿಗೆ ಒಂದೇ ಒಂದು ಕಣ್ಣೋಟ ಇಟ್ಕೊಂಡು ದೇವರಿಗೋಸ್ಕರ ಅನೇಕ ಕಾರ್ಯ ಮಾಡಿದ್ರು, ಆ ರೀತಿಯಲ್ಲಿ ನಾವು ಬೆಳಿಬೇಕು. The ability to say yes to God's mission while at the same time saying no to secondary missions is the key to being an effective small group leader. ಈ ರೀತಿಲಿ ಸಣ್ಣ ತಂಡದ ನಾಯಕರಾಗಿರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ದೇವರ ಕಾರ್ಯಕ್ಕೆ ಹೌದು ಅಂತ ಹೇಳಿ, ಅದು ಬಿಟ್ಟು ಬೇರೆ ಯಾವುದೇ ಒಂದು ಕಾರ್ಯ ನಮ್ಮ ಮುಂದೆ ಬಂದ್ರೂ ಕೂಡ ಎಷ್ಟೇ ಆಸಕ್ತಿ ಅಥವಾ ಎಷ್ಟೇ ದುಡ್ಡು ಅಥವಾ ಏನೇ ತೋರಿಸಿದ್ರು ಕೂಡ ಅದಕ್ಕೆ ಇಲ್ಲ, ಸ್ಪಷ್ಟತೆ ಆದಂತ ಇಲ್ಲ ಅನ್ನೋದನ್ನ ಕಲಿಬೇಕು ನಾವು. As always, Jesus is the perfect example of this. ಇದೆಲ್ಲದರಲ್ಲೂ ಕೂಡ ನಮಗೆ ಉದಾಹರಣೆ ಆಗಿರೋದು ಯೇಸು ಕ್ರಿಸ್ತ. Let's look in Luke chapter 4. ಲೂಕ 4ನೇ ಅಧ್ಯಾಯ ನೋಡೋಣ. At daybreak, Jesus went out to a solitary place. The people were looking for him, and when they came to where he was,
They tried to keep him from leaving them. But he said, I must proclaim the good news of the kingdom of God to the other towns also, because that is why I was sent. And he kept on preaching in the synagogues of Judea. ಲೂಕ 4:42-44. So, the night before, Jesus had been healing and helping people till late at night. ಇಲ್ಲಿ ನಾವು ನೋಡ್ತೀರಿ ರಾತ್ರಿ ತನಕ ಅಂದ್ರೆ ಬಹಳ ಕತ್ತಲೆ ಆಗುವ ತನಕನೂ ದೇವರು ಅಲ್ಲಿ ಅಂದ್ರೆ ಯೇಸು ಕ್ರಿಸ್ತರು ಅನೇಕ ಜನರಿಗೆ ಸೇವೆ ಮಾಡ್ತಾ ಇದ್ರು. And so in order to get that golden hour, he goes out and he gets out and prays to God. ಇಷ್ಟು ರಾತ್ರಿ ಕೆಲಸ ಮಾಡಿದ್ರು ಕೂಡ ಅತಿ ಬೇಗ ಎದ್ದು ಅವರು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. But look at Jesus' words here. Everyone comes out and says, listen, everyone's looking for you. They want you to keep helping them and healing them. And he says, listen, I've got to proclaim the kingdom of God. So he says, basically he says, no, I'm not going to do that. He says, I've got to preach the word. That's why I was sent. He's saying, this is my primary mission. And so he kept on preaching. ಇವರು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಹೋಗಿದ್ದಾಗ ಬೇರೆ ಎಲ್ಲರೂ ಕೂಡ ಅವ್ರನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ. ಯೇಸು ಎಲ್ಲೋಗ್ಬಿಟ್ಟಿದ್ರಿ, ಎಷ್ಟೊಂದು ಜನ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ, ಯಾವ ರೀತಿಯಲ್ಲಿ ನೀವು ನಿನ್ನೆ ರಾತ್ರಿ ಅದ್ಭುತ ಕಾರ್ಯಗಳು ಮಾಡಿದ್ರು ಅದೇ ರೀತಿಯಲ್ಲಿ ಈಗ ಸ್ವಸ್ಥನೆ ಮಾಡಕ್ಕಂತಂದ್ರೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿದಾಗ ಯೇಸು ಹೇಳಿದ್ದು, ಇಲ್ಲ, ನನ್ನ ಮುಖ್ಯವಾದಂಥ ಉದ್ದೇಶ ನಾನು ದೇವರ ಸುವಾರ್ತೆಯನ್ನು ಸಾರಬೇಕು, ಅದನ್ನು ಮಾತ್ರ ನಾನು ಸತತವಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸ್ಪಷ್ಟವಾಗಿ ಆ ಜನರಿಗೆ ಹೇಳಿದ್ರು. He had a clear vision and mission, and he had the ability to translate that vision into action. ಅವರ ಕಣ್ಣೋಟ ಸ್ಪಷ್ಟವಾಗಿತ್ತು, ಅವರ ಕನಸು ಸ್ಪಷ್ಟವಾಗಿತ್ತು. ಬರೀ ಕನಸು ಅಥವಾ ಕಣ್ಣೋಟ ಮಾತ್ರ ಅಲ್ಲ, ಗುರಿ ಮಾತ್ರ ಅಲ್ಲ, ಆ ಗುರಿನ ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅಂತಾನು ಅವರಿಗೆ ಸ್ಪಷ್ಟತೆಯಿಂದ ಗೊತ್ತಿತ್ತು. So his leadership style was non-reactive, self-directed. ನಾವು ನಿಜವಾಗ್ಲೂ ಯೇಸು ಕ್ರಿಸ್ತರಿಂದ ನಾವೇನ್ ಕಲ್ತ್ಕೋಬೇಕಂದ್ರೆ, ಅಂತ ನಾಯಕರು ನಾವಾಗಿರ್ಬೇಕಂದ್ರೆ ಪ್ರತಿಕ್ರಿಯೆ ಮಾಡುವಂತ ನಾಯಕರಲ್ಲ. ನಾನು ಏನ್ ಮಾಡ್ಬೇಕಾಗಿದೆ ಅಂತ ನನಗೆ ಸ್ಪಷ್ಟತೆಯಿಂದ ಗೊತ್ತಿದೆ, ಅದೇ ಉದ್ದೇಶ ಪ್ರಕಾರ ನಾನು ಮಾಡ್ತೀನಿ. Imagine if someone came up to you and said, hey, please come and heal my family. My mom, she's sick. You'd be tempted to go, okay, I got to go do that. I really need to help out there. But Jesus essentially said, no, I'm not going to do that. I need to do something else instead. ಆಲೋಚನೆ ಮಾಡಿ ನೋಡಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದಿದ್ರೆ ಹೇಗಿರ್ತಾ ಇತ್ತು. ನೀವೆಲ್ಲೋ ಹೋಗಿ ಬೋಧನೆ ಮಾಡಬೇಕು ಅಥವಾ ಸುವಾರ್ತೆ ಸಾರಬೇಕಂತಿದ್ದಾಗ ಯಾರೋ ವ್ಯಕ್ತಿ ಬಂದು, ನೋಡಿ ನಮ್ಮ ಕುಟುಂಬದ ಸದಸ್ಯರು ಬಹಳ ಅಸ್ವಸ್ಥರಾಗಿದ್ದಾರೆ, ನೀವು ಬಂದು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳಿದಾಗ ನಮ್ಮ ಮನಸ್ಸು ಆ ಕಡೆ ಹೋಗ್ಬಿಡುತ್ತೆ, ಅಯ್ಯೋ ಪಾಪ ಅವ್ರಿಗೋಗಿ ಸಹಾಯ ಮಾಡಬೇಕು ಅಂತ. ಆದ್ರೆ ಯೇಸು ಕ್ರಿಸ್ತರು ಆ ರೀತಿಲಿ ಇರಲಿಲ್ಲ. ಇಲ್ಲ, ನನ್ನ ಉದ್ದೇಶ ಬಂದು ಸುವಾರ್ತೆ ಸಾರೋದು, ಅದ್ರ ಮೇಲೆ ಮಾತ್ರ ನಾನು ಕಣ್ಣೋಟವಾಗಿರ್ತೀನಿ ಅಂತ ನಾವು ನೋಡ್ತಾ ಇದ್ರಿ. He didn't allow other people to hijack his mission, his time, his agenda. ಇವರ ಸಮಯ ಆಗ್ಲಿ, ಅವರ ಕಣ್ಣೋಟ ಆಗ್ಲಿ, ಬೇರೆಯವರು ಅವ್ರ ಪ್ರಕಾರ ನಡ್ಕೊಂಡು ಹೋಗ್ದಿರಾ, ಇವ್ರು ಏನು ಉದ್ದೇಶ ಈಗಾಗಲೇ ಮಾಡಿದಾರೋ ಅದ್ರ ಪ್ರಕಾರನೇ ಹೋಗ್ತಾ ಇದ್ರು ಯೇಸು ಕ್ರಿಸ್ತ. And you have to be able to translate your mission into action. ನಮ್ಮ ಕನಸು ಕೂಡ ಇದೇ ರೀತಿಯಲ್ಲೇನೆ ಕಾರ್ಯರೂಪಕ್ಕೆ ತರುವಂತ ನಾಯಕರು ನಾವಾಗಬೇಕು. Good morning, sisters. You know, I really want to talk to you guys because I know as women we wear so many different hats. ಸಹೋದರಿಯರು, ನಿಮಗೆ ಗೊತ್ತಿದೆ, ನೀವು ಒಂದು ಟೋಪಿ ಅಲ್ಲ, ಅನೇಕ ಟೋಪಿಗಳು ಹಾಕೋಬೇಕು. You know, we're mothers, we're daughters, we're bosses, we're employees. We do so many things. ಯಾಕಂದ್ರೆ ನಿಮ್ಮ ಜವಾಬ್ದಾರಿಗಳು ಅನೇಕ. ನೀವು ಸಹೋದರಿ, ಮಗಳು, ತಾಯಿ, ಕೆಲಸ ಮಾಡೋರು ರೀತಿಲಿ ಬಹಳಷ್ಟು ಜವಾಬ್ದಾರಿಗಳು ಇರೋದ್ರಿಂದ ಅನೇಕ ರೂಪ ನೀವು ಧರಿಸಬೇಕಾಗುತ್ತೆ. And we want to serve and we want to meet people's needs. ಎಲ್ರಿಗೂ ಸಹಾಯ ಮಾಡಬೇಕಾಗಿದೆ, ಎಲ್ಲರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದು ನಿಮ್ಮ ಆಸೆ. But I think we can be the ones that get our schedule and our agenda hijacked because we just, oh, this sister needs me. Oh, I got to get with her. Oh, you know, she's not going to make it unless I talk to her. ಈ ರೀತಿಲಿ ಎಲ್ರಿಗೂ ಸಹಾಯ ಮಾಡಬೇಕು, ಎಲ್ಲರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ರೀತಿಲಿ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಈ ಸಹೋದರಿಗೆ ಸಹಾಯ ಮಾಡಬೇಕು, ಅವ್ರನ್ನ ಹೋಗಿ ಭೇಟಿ ಮಾಡಿಲ್ಲ ಅಂತಂದ್ರೆ ಅವ್ರು ಸಭೆ ಬಿಟ್ಟು ಹೋಗ್ಬಿಡ್ತಾರೆ, ಇವ್ರ ಹತ್ರ ಹೋಗ್ಬಿಟ್ಟು ನಾವು ಸತ್ಯವೇದ ಹೇಳ್ಕೊಟ್ಟಿಲ್ಲ ಅಂದ್ರೆ ಅವ್ರು ಬ್ಯಾಪ್ಟಿಸಮ್ ತಗೊಳ್ಳೋದಿಲ್ಲ ಅಂತ ಹೇಳಿ ನಮ್ಮ ಕಣ್ಣೋಟ ಎಲ್ಲಾ ಕಡೆನೂ ಹೊರಡ್ಬಿಟ್ಟಿರ್ತೀರಿ. Wow, I said all that. Wow. And those are all really, really good things. But I know for me, sometimes I can have weeks where I feel so busy in the ministry, and then, wait a minute, how many Bible studies did I have? Was I really helping, seeking, and saving the lost? We can get so distracted, but let's be like Jesus and decide we're going to help people become Christians. That's
our primary mission. And let's take the sisters with us, obviously. But let's not get caught up in being so reactionary. Let's stay focused. ಬಹಳ ಸಾರಿ ಏನಾಗ್ಬಿಡುತ್ತೆ, ಇದು ಮಾಡ್ಬೇಕು, ಅದು ಮಾಡ್ಬೇಕಂತ ಎಲ್ಲಾ ಕಡೆನೂ ನಮ್ಮ ಕಣ್ಣೋಟ ಆಗ್ಬಿಟ್ಟು ಅಂತಂದ್ರೆ ಆ ರೀತಿಲಿ ನಮ್ಮ ಜೀವನ ಹೋಗ್ತಾ ಇದ್ರೆ ಸ್ವಲ್ಪ ಸಮಯ ತೆಗೆದು ನೋಡಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಾ, ನನ್ನ ಕಣ್ಣೋಟ ನೇರವಾಗಿದೆಯಾ, ನಾನು ಯೇಸು ಕ್ರಿಸ್ತ ರೀತಿಯಲ್ಲಿ ಇದೀನಾ, ನಾನು ನಿಜವಾಗ್ಲೂ ಜನರಿಗೆ ಸಹಾಯ ಮಾಡ್ತಾ ಇದ್ದೀನಾ ಅಂತ ನಾವೇ ಸ್ವಯಂ ಪ್ರಶ್ನಿಸಿಕೊಂಡಾಗ ಅನೇಕ ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತರ ರೀತಿಯಲ್ಲಿ ಇರೋಣ. Okay, we all know that, but we need to translate that into action. Action is king. ಇದೆಲ್ಲ ನಮಗೆ ಗೊತ್ತಿದೆ, ಆದ್ರೆ ಏನ್ ವ್ಯತ್ಯಾಸ ಅಂತಂದ್ರೆ ಗೊತ್ತಿದ್ದು ಸುಮ್ಮನೆ ಇದ್ದೀರಿ, ಆ ರೀತಿಲಿ ಇಲ್ದಿರ ಏನ್ ಮಾಡ್ಬೇಕು ಅಂತ ಅರ್ಥ ಆಗಿ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರೋಣ. I've read several biographies of Gandhi, and one of them said this about Gandhi. He said some had spoken as well as he or better, but Gandhi's greatness lay in doing what others might do but don't. ಅನೇಕ ವಿಷಯಗಳು ಗಾಂಧೀಜಿಯವರ ಬಗ್ಗೆ ಬರೆದಿತ್ತು, ಆದ್ರೆ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ಬರೆದಿದ್ದಾರೆ. ಏನಂತಂದ್ರೆ, ಎಷ್ಟೊಂದು ಜನ ಗಾಂಧಿಯಂತೆಯೇ ಸೊಗಸಾಗಿ ನುಡಿದರು ಅಥವಾ ಅವ್ರಿಗಿಂತ ಚೆನ್ನಾಗಿ ಮಾತಾಡಿದವರು ಇದ್ದಾರೆ, ಆದ್ರೆ ಗಾಂಧೀಜಿಯಲ್ಲಿ ಇರುವಂತಹ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಅವ್ರು ಬರೀ ಮಾತಾಡೋದು ಮಾತ್ರ ಅಲ್ಲ, ಆ ಮಾತನ್ನ ಕಾರ್ಯರೂಪಕ್ಕೆ ತಗೊಂಡು ಬಂದ್ರು. ಅದೇ ಇವರಲ್ಲಿರುವಂತಹ ವಿಶೇಷತೆ. So your schedule needs to be mission directed, action oriented. ನಾವು ನಮ್ಮ ಕಣ್ಣೋಟ ನೇರವಾಗಿಟ್ಟಿರಬೇಕು. ಆ ಬರೀ ಕಣ್ಣೋಟ ಅಥವಾ ಕನಸು ಮಾತ್ರ ಅಲ್ದಿರ ಅದನ್ನ ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳಿ ಸತತವಾಗಿ ನಾವು ಪ್ರಯತ್ನ ಪಡ್ತಾರೆ. As your ministry grows, the problems grow. ನಮ್ಮ ಸಭೆ ಬೆಳೀತಾ ಇದ್ದಂಗೆನೆ ನಮ್ಮ ತೊಂದರೆಗಳು ಕೂಡ ಬೆಳೀತಾ ಇರುತ್ತೆ. And it takes real conviction to say, okay, I'm not going to react to all the problems. I'm going to keep doing the mission. ಆದ್ರೆ ನಾವು ನಿರ್ಧಾರ ಮಾಡಬೇಕು, ಆಗುವಂತ ಒಂದೊಂದು ತೊಂದರೆಗಳ ಪ್ರಕಾರ ನಾವು ಪ್ರತಿಕ್ರಿಯೆ ನೀಡೋದಿಲ್ಲ, ಆದ್ರೆ ಇದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಕಣ್ಣೋಟ ಇಟ್ಕೊಂಡು ಅದ್ರ ಪ್ರಕಾರ ಕಾರ್ಯರೂಪಕ್ಕೆ ತಗೊಂಡ್ಬರ್ತೀನಿ. In order for you to grow your ministry, here's what needs to be happening. ನಮ್ಮ ಸಭೆ ಬೆಳೆಸಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು? You've got to invite people to Bible talk or church. ಒಂದು ನಮ್ಮ ಸಭೆಗೆ ಜನಗಳನ್ನ ಆಹ್ವಾನ ಮಾಡಬೇಕು. You need to do follow up. You need to follow up with people. ಅವರಿಗೆ ಜ್ಞಾಪಿಸಬೇಕು, ನೀವು ಬನ್ನಿ ಅಂತ ಹೇಳಿ. ಮತ್ತೆ you need to set up studies. ಅವ್ರ ಜೊತೆಲಿ ಸತ್ಯವೇದ ಹೇಳ್ಕೊಡೋದಕ್ಕೆ ಸಮಯ ಕಳಿಬೇಕು. And then lead studies. ಅದಾದ ನಂತರ ಅವ್ರಿಗೆ ಹೇಳ್ಕೊಡ್ಬೇಕು. Baptize them. ಅವ್ರನ್ನ ಬ್ಯಾಪ್ಟಿಸಮ್ ಕೊಡಬೇಕು. And then you need to disciple them to become mature disciples. ಅವ್ರಿಗೆ ಶಿಕ್ಷಣ ನೀಡಬೇಕು, ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತರಲ್ಲಿ ಬೆಳಿಬಹುದು ಅಂತ. How many people already knew that? ನಮ್ಮಲ್ಲಿ ಎಷ್ಟು ಜನ ಮಾಡ್ತಾ ಇದ್ದೀರಿ? Right. Okay. ಇದೆಲ್ಲ ಮಾಡಬೇಕು ಅಂತ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ? Okay. ಗೊತ್ತಿದೆ ಅಲ್ವಾ? Okay, there we go. ಮಧ್ಯರಾತ್ರಿ ಎಬ್ಬರಿಸಿದ್ದೆಲ್ಲ ಹೇಳ್ತೀರಿ ನಾವು. We already know this. This is obvious. ಇದೆಲ್ಲ ನಮಗೆ ಗೊತ್ತಿದೆ. But if these things happen repeatedly, starting with you, your ministry will grow. ಈ ಎಲ್ಲಾ ವಿಷಯಗಳು ನಾವು ಸತತವಾಗಿ ಮಾಡಿದಾಗ ಮಾತ್ರನೇ ನಮ್ಮ ಸಭೆ ಬೆಳೆಯಕ್ಕೆ ಸಾಧ್ಯ ಆಗೋದು. So here's where it starts. You need to share your faith consistently. ನಾವು ನಮ್ಮ ಸುವಾರ್ತೆ ಬೋಧನೆ ಸತತವಾಗಿ ಮಾಡ್ತಾ ಇರಬೇಕು. You know, you need to set a goal to really raise your level of sharing, of inviting people to Bible talk. ಎಷ್ಟು ಜನನ ಆಹ್ವಾನ ಮಾಡಬೇಕು ಅಂತ ಒಂದು ಗುರಿ ಇಟ್ಕೋಬೇಕು. Okay. As we get older, we talked about this yesterday, we get lazy. ವಯಸ್ಸಾದಂಗೆ ನಾವು ಸೋಂಬೇರಿಗಳಾಗ್ತಾ ಇರ್ತೀವಿ. The other night, I had a welcome dinner with Shai Juice and Roger and their wives. ಶೈ ಜ್ಯೂಸ್ ಅವರು ಮತ್ತೆ ರಾಜರ್ ಅವರು ಅವರ ಧರ್ಮಪತ್ನಿಗಳ ಜೊತೆಲಿ ಇವರು ಊಟ ಒಂದಿನ ರಾತ್ರಿ ಮಾಡಿದ್ರು. Shai Juice is one of the heroes of the persecution of 91. ಹಿಂಸೆ ಯಾವ ರೀತಿಯಲ್ಲಿ ಅನುಭವಿಸಬೇಕು ಅಂತ ಹೇಳಿದ್ರೆ ಶೈ ಜ್ಯೂಸ್ ಅವರು ನೋಡಿ ಕಲ್ತ್ಕೋಬೇಕು. He didn't tell me that. I found that out indirectly. ಶೈ ಜ್ಯೂಸ್ ಒಳ್ಳೆಯವರು, ಅವರು ಅವ್ರ ಬಗ್ಗೆ ಹೆಚ್ಚು ಹೇಳ್ಕೊಳ್ಳಲ್ಲ, ಬೇರೆಯವರಿಂದ ಇವ್ರು ಕಲ್ತ್ಕೊಂಡ್ರು. He's got a little purple heart badge. ಅವರ ಹೃದಯ ಕಲರ್ಫುಲ್ ಆಗಿರುತ್ತೆ. In jail for Christ. ಯಾವಾಗ್ಲೂ ಕೂಡ ಒಂದು ಬ್ಯಾಡ್ಜ್ ಹಾಕೊಂಡಿರ್ತಾರೆ. But as we were leaving the restaurant, I noticed him, talk to the guy who was opening the door for us. Just pulled out his card, invited him to church, and I'm like, yes, bro, way to go. ಇವ್ರೇನ್ ಗಮನಿಸಿದ್ರು ಅಂದ್ರೆ, ಊಟ ಮಾಡೋದಕ್ಕೆ ಸಮಯ ಕಳೆಯೋದಕ್ಕೆ ಅಂತ ಒಂದು ಹೋಟೆಲ್ಗೆ ಹೋಗಿದ್ದಾರೆ. ಶೈ ಜ್ಯೂಸ್ ಅವರು ಎಂತ ಧೀರ ವ್ಯಕ್ತಿ ಅಂತಂದ್ರೆ, ಅಲ್ಲಿ ಹೋಟೆಲ್ ಡೋರ್ ಓಪನ್ ಮಾಡೋರ್ ತನಕ ಚರ್ಚಿಗೆ ಬನ್ನಿ ಅಂತ ಆಹ್ವಾನ ಪತ್ರ ಕೊಟ್ಟರು. But I think if you're non-paid, I think a good goal would be to try for a month. Say, I'm going to share my faith with one person a day for a month. ನಾವು ನಾಯಕರಾಗಿದ್ದು ಒಂದು ಗುರಿ ಇಟ್ಕೋಬೇಕಂತಂದ್ರೆ ಕನಿಷ್ಠ ಪಕ್ಷ
ಒಂದು ದಿನಕ್ಕೆ ಒಬ್ಬರನ್ನಾದ್ರೂ ಆಹ್ವಾನ ಮಾಡ್ತೀನಿ ಅನ್ನೋಂಥ ಗುರಿ ನಾವು ಇಟ್ಕೋಬೇಕು. You can do more, you can do less, but do something that's going to force you to think, okay, I want to be evangelistic every day. I want to be thinking about the lost every single day. ಇದಕ್ಕಿಂತ ಜಾಸ್ತಿ ಆದ್ರೂ ಮಾಡ್ಬೋದು ಅಥವಾ ಕಮ್ಮಿ ಆದ್ರೂ ಮಾಡ್ಬೋದು. ಆದ್ರೆ ಒಂದು ವಿಷಯ ಏನಂತ ಹೇಳಿದ್ರೆ, ನಾನು ಸತತವಾಗಿ ಯೇಸು ಕ್ರಿಸ್ತರ ಬಗ್ಗೆ ಜನರ ಹತ್ರ ಮಾತಾಡ್ತಾ ಇರಬೇಕು. Follow up with people. ಜನರ ಜೊತೆ ಕೆಲಸ ಮಾಡಬೇಕು. What I do is I keep a stack of 3x5 cards. 3x5 cards are awesome. I just use them all over the place. 3 ಇಂಚು 5 ಇಂಚು ಕಾರ್ಡ್ ಯಾವಾಗ್ಲೂ ಇವ್ರ ಜೋಬಲ್ಲಿ ಇಟ್ಕೊಂಡಿರ್ತಾರೆ. But when I meet somebody, after I talk to them, I'll write their name down, their telephone number, and then everything about them. Like I'll write, okay, his name's Joe, he's from Kerala, his family's a Brahmin background, and he's got a mole on his right cheek. ಆ ಒಂದು ಕಾಗದ ಪತ್ರ ಯಾವಾಗಲೂ ಜೋಬಲ್ಲಿ ಇಟ್ಕೊಂಡು ಯಾರನ್ನೆಲ್ಲ ಭೇಟಿ ಮಾಡ್ತಾರೋ ಅವರ ವಿಷಯದ ಬಗ್ಗೆ ಇವರು ಬರ್ಕೊಂತಾರೆ. ಇವ್ರ ಹೆಸರು ರಾಮಯ್ಯ ಅಂತ ಹೇಳಿ, ಇವರು ಕಣ್ಣು ಇನ್ನು ಎಡಭಾಗದ ಕಣ್ಣು ದೊಡ್ಡದಾಗಿದೆ, ಬಲಭಾಗದ ಕಣ್ಣು ಚಿಕ್ಕದಾಗಿದೆ, ಇವರು ಮೀಸೆ ಸರಿಯಾಗಿ ಇವರು ಬೋಳ್ಸಿಲ್ಲ, ಇವರ ದಾಡಿ ಅರ್ಧಂಬರ್ಧ ಬೆಳೆದಿದೆ. ಇದ್ರ ಏನೆಲ್ಲ ಸ್ಪಷ್ಟತೆ ಆಗುತ್ತೋ ಅದನ್ನೆಲ್ಲ ಆ ಒಂದು ಕಾಗದಲ್ಲಿ ಬರೆದಿಟ್ಕೊಂತಾರೆ. And because what happens, you meet a lot of people, you forget who they are. ಏನಕ್ಕೆ ಇದೆಲ್ಲ ಬರ್ಕೊಂತಾರೆ ಅಂತಂದ್ರೆ, ಎಷ್ಟೊಂದು ಜನನ ಭೇಟಿ ಮಾಡ್ತಾ ಇರ್ತೀರಿ, ಬಹಳ ಸಾರಿ ನಾವು ಮರ್ತೋಗ್ಬಿಡ್ತೀರಿ ಯಾರನ್ನ ಆಹ್ವಾನ ಮಾಡಿದಿರಿ ಅಂತ. And then I'll call him or text him 3 times. ಇದಾದ ನಂತರ ಅವರ ಆಹ್ವಾನ ಪತ್ರ ನೀಡಿದ ನಂತರ 3 ಬಾರಿ ಅವ್ರ ಜೊತೆಲಿ ಫಾಲೋ ಅಪ್ ಮಾಡ್ತಾರೆ, ಜ್ಞಾಪಿಸ್ತಾರೆ. And if he's not responding, if he's not open, I just throw the card away after 3 times. 3 ಪ್ರಯತ್ನ ಅವ್ರನ್ನ ಜ್ಞಾಪಿಸೋದಕ್ಕೆ ನೀವು ಸಭೆಗೆ ಬರಬೇಕು ಅಂತ 3 ಪ್ರಯತ್ನ ಆದ ನಂತರ ಅವ್ರು ಬಂದಿಲ್ಲ ಅಂತಂದ್ರೆ ಆ ಕಾಗದನ ಬಿಸಾಕ್ಬಿಡ್ತಾರೆ. The mistake we make is we put the number into our phone. And then 6 months later, we're going through our phone list. We go, who's that? Who's Joe? I go, oh, I don't want to call him now. It'd be embarrassing. Joe, did I share with you? ಬಹಳ ಸಾರಿ ನಾವೇನ್ ತಪ್ಪು ಮಾಡ್ತೀರಿ ಅಂತಂದ್ರೆ, ಯಾರನ್ನಾದ್ರೂ ವಿಸಿಟರ್ ನಾವು ಸ್ನೇಹಿತರನ್ನ ಆಹ್ವಾನ ಮಾಡಿದ ತಕ್ಷಣ ಮೊಬೈಲ್ ಕೈಲಲ್ಲಿ ಇರುತ್ತೆ, ಅದನ್ನಲ್ಲಿ ಸೇವ್ ಮಾಡ್ಬಿಡ್ತೀವಿ ಅವ್ರ ನಂಬರ್ನ. 6 ತಿಂಗಳಾದ್ಮೇಲೆ ನಾವು ಎಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ ನೋಡ್ತಾ ಇರಬೇಕಾದ್ರೆ, ರಾಮಯ್ಯನ ಯಾರಿದು? ಇದು ಡಾಕ್ಟರ್ ರಾಮಯ್ಯನ ಅಥವಾ ಪಕ್ಕದ ಮನೆ ರಾಮಯ್ಯನ ಅಥವಾ ನನ್ನ ಜೊತೆಲಿ ಕೆಲಸ ಮಾಡ್ತಿದ್ದ ರಾಮಯ್ಯನ? ಅಕಸ್ಮಾತ್ ನಾನು ಫೋನ್ ಮಾಡಿ ಅವ್ರು ಕೇಳಿದ್ರೆ ಏನಂತ ಹೇಳಿ, ಯಾವ ರಾಮಯ್ಯ ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಈ ತಪ್ಪುಗಳು ಬಹಳ ಸಾರಿ ಮಾಡ್ತೀರಿ. Okay. So if the person you call them and say, I really want to go, I just can't come this week, you might keep it a little longer, but otherwise, look for open people. 3 ಬಾರಿ ಅನ್ನೋದು ಇವರ ಒಂದು ಗುರಿ. ನಾವು ಅದೇ ರೀತಿಯಲ್ಲಿ ಒಂದು ಗುರಿ ಇಟ್ಕೋಬಹುದು, ಎಷ್ಟು ಬಾರಿ ನಾನು ಅವ್ರನ್ನ ಜ್ಞಾಪಿಸ್ತೀನಿ ಅಂತ. ಅದಾದ ನಂತರ ಬಿಸಾಕ್ಬಿಡ್ಬೇಕು. And then set up studies. When they come to church or Bible talk, be bold. Say, would you like to study the Bible, please? ಈ ರೀತಿಯಲ್ಲಿ ಯಾವುದೇ ಸ್ನೇಹಿತ ಸಭೆಗೆ ಬಂದ ಅಂತ ಹೇಳಿದ್ರೆ ನಾವು ಧೈರ್ಯ ಮಾಡಿ ಅವ್ರ ಹತ್ರ ಕೇಳಬೇಕು, ನಿಮಗೆ ಸತ್ಯವೇದ ಓದೋದಕ್ಕೆ ಇಷ್ಟ ಇದೆಯಾ? It doesn't have to be the first time, but after 2 or 3 times, make sure that they get invited to study. ಮೊದಲನೇ ಬಾರಿನೇ ಅವ್ರಿಗೆ ಹೇಳಬೇಕು ಅಂತೇನಿಲ್ಲ. 2-3 ಬಾರಿ ಭೇಟಿ ಆದ ನಂತರ ಆ ಸ್ನೇಹ ಬೆಳೆಸ್ಕೊಡಿದ ನಂತರ ಅವ್ರ ಹತ್ರ ಕೇಳಬಹುದು ಧೈರ್ಯವಾಗಿ, ನಿಮಗೆ ಯೇಸು ಕ್ರಿಸ್ತರ ಬಗ್ಗೆ ಕಲ್ತ್ಕೊಳ್ಳೋಕೆ ಇಷ್ಟ ಇದೆಯಾ, ಸತ್ಯವೇದ ಓದೋದಕ್ಕೆ ಇಷ್ಟ ಇದೆಯಾ? There was a sister in our ministry, and we had a big visitor service in September. And she brought a visitor. This Christian is really shy, so it was a big thing for her to bring a friend. And we fill out cards responding to the lesson. And on the back of the card, this visitor said, I want to study the Bible. I'm interested in studying the Bible. Please contact me. Well, we were fired up, and so we told okay. ಇವರು ಬಹಳ ಜನಕ್ಕೆ ಆಹ್ವಾನ ಮಾಡುವಂತ ಒಂದು ಆಹ್ವಾನ ಆರಾಧನೆ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದ್ರು. ಅಲ್ಲಿ ಬಹಳ ಜನ ಸ್ನೇಹಿತರು ಬಂದಿದ್ರು. ಒಬ್ಬ ಸ್ನೇಹಿತೆ ಬಂದಿದ್ರು. ಅವರು ಒಂದು ಕಾಗದಲ್ಲಿ ಬರೆದಿದ್ರು, ಈ ಒಂದು ಸಭೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳಿ ಕೇಳಿದ್ದಾಗ ಅವರು ಬರೆದಿದ್ರು, ನನಗೆ ಸತ್ಯವೇದ ಓದೋದಕ್ಕೆ ಇಷ್ಟ ಇದೆ ಅಂತ ಅವರೇ ಸ್ವತಃ ಬರೆದಿದ್ರು. So for the past 2 months, we've been talking to that sister. Say, hey, did you talk to your friend about studying the Bible? Oh, no. I was afraid to. I work with her. I was just nervous. And we're like, sister, she said she wanted to study the Bible. I know, but I'm just afraid. So, ಯಾವ ಸಹೋದರಿ ಅವ್ರನ್ನ ಆಹ್ವಾನ ಮಾಡಿದ್ರು, ಅವ್ರ ಹತ್ರ ಹೇಳಿದ್ರು, ಈ ಒಂದು ಸ್ನೇಹಿತೆ ಸತ್ಯವೇದ ಓದ್ಬೇಕಂತ ಇಷ್ಟಪಡ್ತಾ ಇದ್ದಾರೆ, ಹೋಗಿ ಅವ್ರನ್ನ ಸತ್ಯವೇದ ಓದಿ ಅಂತ ಹೇಳಿ. 2 ತಿಂಗಳಿಂದ ಇವ್ರು ಅವ್ರಿಗೆ ಜ್ಞಾಪಿಸ್ತಾ ಇದ್ದಾರೆ, ಸಹೋದರಿ ನೀವು ಹೋಗಿ ಅವ್ರ ಜೊತೆ ಸತ್ಯವೇದ ಓದಿದ್ರ ಅಂತ. ಇಲ್ಲ ಬ್ರದರ್, ಯಾಕೆ ಭಯ ಆಗ್ತಾ ಇದೆ, ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ 2 ತಿಂಗಳಿಂದ ಕಾರಣ ಕೊಡ್ತಾ ಇದ್ದಾರೆ. We just got a message on this trip that she finally set up the first Bible study. ಈಗ ಭಾರತಕ್ಕೆ ಬಂದಾಗ ಆ ಸಹೋದರಿ
ಒಂದು ಮೆಸೇಜ್ ಕಳಿಸಿದಾರಂತೆ, ನಾನು ಅವ್ರ ಜೊತೆಲಿ ಯಾವಾಗ ಸತ್ಯ ಓದಬೇಕು ಅಂತ ಹೇಳಿ ಟೈಮ್ ಫಿಕ್ಸ್ ಮಾಡಿದ್ದೀನಿ ಅಂತ. ಇವ್ರು ಭಾರತಕ್ಕೆ ಬರೋ ತನಕ ಕಾಯ್ತಾ ಇದ್ರು ಅವರು. And the sister said she seems really open. ಈಗ ಆ ಸಹೋದರಿಗೆ ಉತ್ಸಾಹ ಆಗಿದೆ. ಅರೆ ನನ್ನ ಸ್ನೇಹಿತೆ ಎಷ್ಟು ಯೇಸು ಕ್ರಿಸ್ತರ ಬಗ್ಗೆ ತಿಳ್ಕೊಳ್ಳಕ್ಕೆ ಆತಂಕದಿಂದ ಕಾಯ್ತಾ ಇದ್ದಾರೆ ಅಂತ. It only took 3 months. ಈ ಪರಿವರ್ತನೆಗೆ 3 ತಿಂಗಳು ಮಾತ್ರ ಬೇಕಾಗಿತ್ತು. And then just keep track and monitor these activities for growth and improvement. ಸೊ ಈ ರೀತಿಯಾಗಿ ನಾವು ಮೊದಲು ಆಹ್ವಾನ ಪತ್ರ ನೀಡಿ ಸಭೆ ಕರಿಬೇಕು. ಸಭೆಗೆ ಬಂದವ್ರ ಜೊತೆಲಿ ನಾವು ಸತ್ಯವೇದ ಹೇಳ್ಕೊಡಬೇಕು. ಅವ್ರನ್ನ ಸತ್ಯವೇದ ಹೇಳ್ಕೊಟ್ಟು ಅವ್ರಿಗೆ ಜ್ಞಾನಸ್ನಾನ ಕೊಟ್ಟು ಯೇಸು ಕ್ರಿಸ್ತರಲ್ಲಿ ಪರಿಪಕ್ವತೆ ಹೊಂದೋದಕ್ಕೋಸ್ಕರ ಸತತವಾಗಿ ಅವರಿಗೆ ಶಿಕ್ಷಣ ನೀಡ್ತಾ ಇರಬೇಕು. ಈ ಅಷ್ಟು ವಿಷಯಗಳು ಕೂಡ ನಾವು ಸತತವಾಗಿ ಮಾಡಿದಾಗ ಮಾತ್ರನೇ ಸಭೆ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯ. ಇಷ್ಟು ಜಾಸ್ತಿ ಹೇಳಿದೆ ಯಾಕಂದ್ರೆ ಅವ್ರು ಕೆಳಗೋಗಿದ್ರು. Okay, let's take a look at this. This is what I use. This is my evangelism log. I think you've got a copy in the back. Should I use? Do you have that pointer? Did I give you that pointer back? Or did I keep it? Doesn't matter. If we don't have it, it's no problem. Anyway. It's there. It's coming. It's coming. ಸುವಾರ್ತೆ ಸಾರುವ ಬಗ್ಗೆ ಒಂದು ಪಟ್ಟಿ ಇಟ್ಕೊಂಡಿದ್ದಾರೆ. ಆ ಪಟ್ಟಿ ಬಗ್ಗೆ ಇವಾಗ ಅವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. Okay. So what I do, and in order to keep track, is what I do is just every day, how many people I invited to church. ಪ್ರತಿದಿನ ಎಷ್ಟು ಜನ ನಾನು ಆಹ್ವಾನ ಪತ್ರ ನೀಡ್ತಾ ಇದ್ದೀನಿ ಸಭೆಗೆ ಬರಬೇಕು ಅಂತ. And then I would keep track if I had a guest at church, like okay, no one that Sunday, I had somebody there, a couple people there, nobody that Sunday, and then the total, and then how many studies I was involved in, and then who those studies were. ಈ ಪಟ್ಟಿಲಿ ಏನಿದೆ ಅಂತ ಹೇಳಿದ್ರೆ ಒಂದೊಂದು ದಿನ ಕೂಡ ಎಷ್ಟು ಜನರಿಗೆ ನಾನು ಆಹ್ವಾನ ಪತ್ರ ನೀಡಿದ್ದೀನಿ, ಅದಾದ ನಂತರ ಅದರಲ್ಲಿಂದ ಎಷ್ಟು ಜನ ಸ್ನೇಹಿತರು ಸಭೆಗೆ ಬಂದ್ರು, ಗೆಸ್ಟ್ ಅಂತ ಒಂದಿದೆ. ಅದಾದ ನಂತರ ಅದರಲ್ಲಿ ಎಷ್ಟು ಜನರ ಜೊತೆಲಿ ನಾವು ಸತ್ಯವೇದ ಹೇಳ್ಕೊಟ್ಟಿದ್ದೀರಿ ಅನ್ನೋಂಥ ಪಟ್ಟಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀರಿ. And so what that would do is really help me to stay focused. Like, am I doing what really needs to be done to baptize people? ಈ ಒಂದು ಪಟ್ಟಿ ನಮಗೆ ಸ್ಪಷ್ಟವಾಗಿ ನೀಡುತ್ತೆ, ನಾನು ಏನ್ ಮಾಡಬೇಕು ಅನ್ಕೊಂಡಿದ್ದೀನೋ ಅದನ್ನ ಸತತವಾಗಿ ಮಾಡ್ತಾ ಇದ್ದೀನಾ ಇಲ್ಲ ಅನ್ನೋದು ಈ ಒಂದು ಪಟ್ಟಿ ತೋರಿಸ್ಕೊಡುತ್ತೆ. And I think if you don't have to do this, but if you keep track of your evangelism for like a month, you'll realize where you're strong and where you're weak. ಇದೇ ತರನೇ ಮಾಡಬೇಕು ಅಂತ ಏನಿಲ್ಲ. ಒಂದು ತಿಂಗಳಲ್ಲಿ ನನ್ನ ಸುವಾರ್ತೆ ಬೋಧನೆ ಹೇಗಿದೆ, ಇವಾಂಜಲಿಸಮ್ ಹೇಗಿದೆ ಅನ್ನೋದನ್ನ ಪಟ್ಟಿ ಮಾಡ್ಕೊಂಡು ಹೋದ್ರೆ ಎಲ್ಲಿ ನಾನು ಸರಿ ಇದ್ದೀನಿ, ಎಲ್ಲಿ ನಾನು ತಪ್ಪು ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗುತ್ತೆ. And you can see no one's perfect. Like, okay, this day didn't share, didn't share that day, or that day. But then that day I shared with one person, that day I shared with 18. ಯಾರು ಕೂಡ ಪರಿಪಕ್ವ ಅಥವಾ ಪರಿಪೂರ್ಣರು ಇಲ್ಲ, ಪರ್ಫೆಕ್ಟ್ ಇಲ್ಲ. ಇವ್ರ ಜೀವನದಲ್ಲಿ ನೋಡಿದ್ರು ಕೂಡ ಎಷ್ಟೊಂದು ದಿನಗಳಿದೆ ಒಬ್ಬರನ್ನು ಕೂಡ ಭೇಟಿ ಮಾಡಿಲ್ಲ. ಈ ರೀತಿ ಪಟ್ಟಿ ಇದ್ದ ಅಂದ್ರೆ ಗೊತ್ತಾಗುತ್ತೆ ನನ್ನ ಸುವಾರ್ತೆ ಬೋಧನೆ ಹೇಗಿದೆ ಅಂತ. But when I look back, I go, okay, that was a really great month. I feel good about the work I'm doing. ಈ ತರ ನೋಡ್ದ ಅಂತ ಹೇಳಿದ್ರೆ ಆ ತಿಂಗಳು ನಾನು ನನ್ನ ಆತ್ಮಿಕ ಜೀವನ ಅಥವಾ ಸುವಾರ್ತೆ ಸಾರುವಂತ ಜೀವನ ಹೇಗಿತ್ತು, ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ನನಗೆ ಗೊತ್ತಾಗುತ್ತೆ. And I would encourage you don't need to do it full time, but for a period of time, keep track of these really important activities to evaluate where you're strong, where you're weak, how can you improve. ಇದನ್ನ ಪ್ರತಿ ತಿಂಗಳು ಮಾಡ್ಕೊಂಡು ಬರ್ಬೇಕಂತಿಲ್ಲ. 2-3 ತಿಂಗಳು ಮಾಡಿ ನನ್ನ ಗುಣಮಟ್ಟ ಹೇಗಿದೆ, ಕ್ರೈಸ್ತರ ಜೀವನದ ಗುಣಮಟ್ಟ ಹೇಗಿದೆ ಅನ್ನೋದು ಪರಿಶೀಲನೆ ಮಾಡೋದಕ್ಕೆ ಇದು ಸಹಾಯಕವಾಗಿರುತ್ತೆ. Let's move on. Why is it so hard to stay focused as we get older? Why do we lose our fire? ನಾವು ವಯಸ್ಸಾಗ್ತಾ ಇದ್ದಂಗೆ ನಮ್ಮ ಕಣ್ಣೋಟ ಒಂದ್ರ ಮೇಲೆ ದೃಷ್ಟಿಕೋನವಾಗಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಏನಕ್ಕೆ? I think it has a lot to do with the shadow mission. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮುಖ್ಯವಾದಂತ ಗುರಿ ಜೊತೆಲಿ ನೆರಳು ಗುರಿ ಅನ್ನೋದು ಕೂಡ ಇನ್ನೊಂದು ಬಂದ್ಬಿಡುತ್ತೆ. Jesus talked about that several times in the Gospels when he said, still others like seed sown among thorns hear the word, but the worries of this life, the deceitfulness of wealth, and the desires for other things come in and choke the word, making it unfruitful. Others, like seed sown on good soil, hear the word, accept it, and produce a crop, some 30, some 60, some 100 times what was sown. ಮಾರ್ಕ್ 4ನೇ ಅಧ್ಯಾಯ 18-20 ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ನೆರಳು ಗುರಿ ಬಗ್ಗೆ. Jesus shares, he predicts, he says, listen, many people will get choked out by the desires for other things, worries, the deceitfulness of wealth. They come in, they make you unfruitful.
ಇಲ್ಲಿ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಬಹಳ ಜನರು ಆತ್ಮಿಕ ಜೀವನದಲ್ಲಿ ಸತ್ತೋಗ್ಬಿಡ್ತಾರೆ. ಕಾರಣ ಜೀವನದ ಚಿಂತೆಗಳು ಅಥವಾ ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋಂತ ಆಸೆ ನಮ್ಮನ್ನ ಕೊಂದಾಕ್ಬಿಡುತ್ತೆ, ನಮ್ಮ ಆತ್ಮಿಕ ಜೀವನ ಕೊಂದಾಕ್ಬಿಡುತ್ತೆ. And so there's God's mission for your life, which you know about, but then there's also a shadow mission that's second best, that Satan tries to encourage you in, that gets you excited but doesn't lead to bearing fruit. ನಮ್ಮ ಮುಖ್ಯ ಗುರಿ ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ದೇವರ ರಾಜ್ಯದಲ್ಲಿ ಅನೇಕ ಜನರನ್ನ ಶಿಷ್ಯರನ್ನು ಮಾಡಬೇಕು, ಇದೇ ನಮ್ಮ ಮುಖ್ಯ ಗುರಿ ಅಂತ. ಅದ್ರ ಜೊತೆಲಿ ಸೈತಾನ ಕೂಡ ಅನೇಕ ವಿಷಯಗಳು ತಗೊಂಡ್ಬರ್ತಾನೆ, ನೆರಳು ಗುರಿ, ಇದು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಕೂಡ ನೀನು ಮಾಡಬಹುದು ಅನ್ನೋ ರೀತಿಯಲ್ಲಿ. ಆದ್ರೆ ಯೇಸು ಕ್ರಿಸ್ತರು ಹೇಳ್ತಾ ಇದಾರೆ, ಗುರಿ ಒಂದೇ ಇರಬೇಕು, ಅದ್ರ ಜೊತೆಲಿ ಬಹಳ ಇದ್ಬಿಟ್ಟು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಎಲ್ಲಾ ವಿಷಯದಲ್ಲೂ ಪರಿಪೂರ್ಣರಾಗಿರೋಕೆ ಸಾಧ್ಯ ಇಲ್ಲ. It absorbs our time, it absorbs our energy, but it doesn't satisfy our soul. ನಮ್ಮ ಸಮಯ ಆ ನೆರಳು ಗುರಿ ಕಡೆ ಹೊರಟೋಗ್ಬಿಡುತ್ತೆ. ಅದರಿಂದ ಬಹಳ ಆಸ್ತಿ ಸಂಪಾದನೆ ಮಾಡಬಹುದು ಹೊರತು ನಮ್ಮ ಆತ್ಮಕ್ಕೆ ತೃಪ್ತಿ ಸಿಗಕ್ಕೆ ಸಾಧ್ಯ ಇಲ್ಲ. And it doesn't have to be a bad thing. It doesn't have to be sinful. But it's just second best. ಇದು ಪಾಪ ಅನ್ನೋಂಥ ವಿಷಯ ಮಾತ್ರನ ಅಲ್ಲ, ಇದು ಒಳ್ಳೆ ವಿಷಯ ಕೂಡ ಇರಬಹುದು, ಆದ್ರೆ ಇದು ನಮ್ಮ ಮುಖ್ಯ ಗುರಿ ಅಲ್ದಿರ ಬೇರೆ ಇನ್ನೊಂದು ಗುರಿನ ನಮ್ಮ ಜೀವನದಲ್ಲಿ ನೋಡ್ಕೊಂಡು ಹೋಗ್ತಾ ಇದೆ. And it distracts us from the highest calling that God wants us to focus on. ಈ ನೆರಳು ಗುರಿ ಏನ್ ಮಾಡುತ್ತೆ ಅಂತಂದ್ರೆ ಆ ಮುಖ್ಯ ಗುರಿ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕೃತರಾಗಿರೋದಕ್ಕೆ ಬಿಡೋದಿಲ್ಲ. Aren't you amazed by Jesus that in 33 years he could change the world? ಬರೀ 33 ವರ್ಷಗಳಲ್ಲೇನೆ ಯೇಸು ಕ್ರಿಸ್ತರು ಇಡೀ ಪ್ರಪಂಚನ ಅಲ್ಲೋಲಕಲ್ಲ ಮಾಡಿದ್ರು ಒಳ್ಳೆ ರೀತಿಯಲ್ಲಿ. How many people are 33 or less? 33 ವರ್ಷಕ್ಕಿಂತ ಕಮ್ಮಿ ಆಗಿರುವಂತ ವಯಸ್ಕರು ಇಲ್ಲಿ ಕೈ ಮೇಲೆ ಕೆತ್ತಿ. Okay. ಅನ್ಕೊಳ್ಳೋದಲ್ಲ, ನಿಜವಾಗ್ಲೂ ಇರಬೇಕು. 33 or less. There you go. Okay, good. Hey, you better get busy. Jesus did a lot in 33 years. 33 ವರ್ಷಗಳಲ್ಲಿ ಯೇಸು ಕ್ರಿಸ್ತರು ಎಲ್ಲ ಮಾಡಬಹುದು. ಅಂದ್ರೆ ನೀವು 33 ವರ್ಷ ಆಗೋಷ್ಟರಲ್ಲಿ ಏನೆಲ್ಲ ಮಾಡಬೇಕು ಆಲೋಚನೆ ಮಾಡಿ. But you need to ask yourself, what is my shadow mission? ನಮ್ಮನ್ನು ನಾವೇ ಪರಿಶೀಲನೆ ಮಾಡಿ ನೋಡೋಣ. It can be a second job. ನನ್ನ ನೆರಳು ಗುರಿ ಏನು? Hobbies. ಇದು ಏನಿರ್ಬೋದು ಅಂತ ಹೇಳಿದ್ರೆ, ನನ್ನ ಕೆಲಸ ಇದೆ, ಕೆಲಸ ಬಿಟ್ಟು ಇನ್ನೊಂದು ಕೆಲಸನಾದ್ರೂ ಮಾಡ್ತಾ ಇದ್ದೀನಿ. Distractions. ಅಥವಾ ನನ್ನ ಗಮನ ಬೇರೆ ಕಡೆ ಹರಿತಾ ಇದೆಯಾ? Maybe it's playing solitaire on the computer. ಕಂಪ್ಯೂಟರ್ ಅಲ್ಲಿ ಸಾಲಿಟೇರ್ ಗೇಮ್, ಈ ರೀತಿಯಲ್ಲಿ ಬೇರೆ ಏನಾದ್ರು ಗೇಮ್ ಆಡ್ತಾ ಇರೋದು ನಿಮ್ಮ ಒಂದು ಸಮಯ ತಗೊಂಡು ಹೋಗ್ತಾ ಇರಬಹುದು. Maybe it's day trading. ಅಥವಾ ಬೇರೆ ಏನಾದ್ರೂ ಆನ್ಲೈನ್ ಕೆಲಸ ಮಾಡುವಂತದ್ದು ಇರಬಹುದು. Maybe it's Facebook. ಅಥವಾ ಫೇಸ್ಬುಕ್. You're just like this. ನಮಗೆ ಯಾವಾಗ ಸಮಯ ಸಿಗುತ್ತೋ ಅವಾಗೆಲ್ಲ ನಾವು ಮುಖ ಪುಸ್ತಕದ ಮುಂದೆ ಕುತ್ಕೊಂಡ್ಬಿಡ್ತೀರಿ. ಆವಾಗ ನಮ್ಮ ದೇಹ ಎಲ್ಲ ಸ್ಥಿರವಾಗಿರುತ್ತೆ, ಬರೀ ನಮ್ಮ ಒಂದು ಬೆರಳು ಮಾತ್ರ ಹೋಗ್ತಾ ಇರುತ್ತೆ. ಫಸ್ಟ್ ಸ್ಟಾರ್ಟ್ ಹೋಗ್ತಾ ಇರುತ್ತೆ ಜೋರಾಗಿ, ಆಮೇಲೆ ಮೆತ್ತಗೆ ಹೋಗ್ತಾ ಇರುತ್ತೆ, ಆಮೇಲೆ ಅಯ್ಯೋ ನಾನು ಸರಿಯಾಗಿ ನೋಡಿಲ್ಲ ಅಂತ ಮತ್ತೆ ಈ ಕಡೆ ಇಲ್ಲೇನೇನೋ ಒಂದು ಗಮನ ಆಯ್ತು, ಬರೀ ಈ ಬೆರಳಿಗೆ ಮಾತ್ರ ಕೆಲಸ ಕೊಟ್ಕೊಂಡಿರ್ತೀರಿ. Maybe it's just getting caught up in the endless drama that's going on in your small group. ಅಥವಾ ನಮ್ಮ ಕುಟುಂಬ ಸಭೆಯಲ್ಲಿ ಅನೇಕ ಜನರು ನಾಟಕ ಆಡ್ತಾ ಇರ್ತಾರೆ, ಆ ನಾಟಕಗಳನ್ನು ಸರಿಪಡಿಸೋದ್ರಲ್ಲೇ ನಮ್ಮ ಸಮಯ ಕಳೀತಾ ಇರಬಹುದು. Sisters calling you and complaining about their husbands and you always having to rescue them. ಎಷ್ಟೊಂದ್ ಸಾರಿ ಕರೆಗಳು ಬರುತ್ತೆ, ಅಯ್ಯೋ ನನ್ನ ಗಂಡ ಗೊತ್ತಾ, ನನ್ನ ಗಂಡ ಈ ತರ, ನನ್ನ ಗಂಡ ಆ ತರ, ನನ್ನ ಗಂಡ ಈ ತರ, ನನ್ನ ಗಂಡ ಆ ತರ. ನೀವು ಹೌದಾ ಏನ್ ಮಾಡೋದು, ನನ್ನ ಗಂಡ ಕೂಡ ಹಂಗೆ. He's good. That's right. Here's the thing, guys. This is a very talented group. You wouldn't be here unless you had talent. ಇಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ತಾಲಂತ್ ಇದೆ, ಪ್ರತಿಭೆ ಇದೆ. ಇಲ್ಲ ಅಂದ್ರೆ ಇಲ್ಲಿ ಇರ್ತಾ ಇರಲಿಲ್ಲ. And you're going to become great at whatever you choose to focus your attention on. ನಮ್ಮ ಕಣ್ಣೋಟ ಯಾವ್ದ್ರ ಮೇಲೆ ಇಟ್ಟಿರ್ತಾರೋ ಅದ್ರಲ್ಲಿ ನಾವು ಪರಿಪೂರ್ಣ ಆಗಿ ಆಗ್ತೀರಿ. ಅದು ಸರಿ ಇರ್ಬೋದು ಅಥವಾ ತಪ್ಪಿರ್ಬೋದು. But here's the warning for us. When we don't see fruit, when we don't see results in our ministry for a long time, we're really tempted to pursue the shadow mission. ಯಾವಾಗ ನಮ್ಮ ಮುಖ್ಯ ಗುರಿ ಮೇಲೆ ನಮಗೆ ಬೇಕಾಗಿರುವಂತ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಥವಾ ಬ್ಯಾಪ್ಟಿಸಮ್ಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅವಾಗ ನಮಗೆ ಶೋಧನೆ ಏನಾಗುತ್ತೆ, ಈ ನೆರಳು ಗುಡಿ ಕಡೆ ನಾವು ಗಮನ ಹರಿಸ್ತೀರಿ. We want something to make us feel good, to feel encouraged, and so we're going to look for it somewhere else, not in God's mission.
ದೇವರ ಕಾರ್ಯದಲ್ಲಿ ನನಗೆ ತೃಪ್ತಿ ಸಿಗ್ತಾ ಇಲ್ಲ, ನಾನು ಬೇರೆ ಏನಾದರೂ ಮಾಡಿ ಅದರಿಂದ ತೃಪ್ತಿ ಪಡ್ಕೊಂತೀನಿ ಅಂತೇಳಿ ಸೈತಾನ ನಮಗೆ ಶೋಧನೆ ಮಾಡ್ತಾ ಇರ್ತಾನೆ. So be careful you don't trade God's mission for the shadow mission. ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯ ಗುರಿನ ಬಿಟ್ಟು ನೆರಳು ಗುರಿ ಕಡೆ ನಮ್ಮ ಗಮನ ಹರಿಸಬಾರದು. 5 years ago, we were asked to move to Tucson, Arizona. 5 ವರ್ಷಗಳ ಹಿಂದೆ ಇವರು ಈ ಸಭೆ ಬಿಟ್ಟು ಇನ್ನೊಂದು ಸಭೆ ನಾಯಕತ್ವ ನಡೆಸಬೇಕು ಅಂತ ಕರೆದಿದ್ರು. And for the first time, I really thought, do I want to go into the full-time ministry again? ಆಗ ಇವರಿಗೆ ಮತ್ತೆ ಸಭೆ ಸೇವೆ ಮಾಡೋದಕ್ಕೆ ಅಂತ ಹೇಳಿ ಆಹ್ವಾನ ಬಂದಿತ್ತು. ಆವಾಗ ನಮ್ಮ ಯೋಚನೆ ಮಾಡ್ತಾ ಇದ್ರು, ನಿಜವಾಗ್ಲೂ ಮತ್ತೆ ಸಭೆಯ ಪೂರ್ಣ ಸಭೆಗೆ ಸೇವಕರಾಗಬೇಕಾ? I was busy leading my church in my hometown and selling real estate. And the market had gone really bad. I'd lost my savings, but then the market was just starting to get better. ಇವರು ಅವರ ಹುಟ್ಟಿದ ಊರಿನಲ್ಲಿ ಸಭೆ ಸ್ಥಾಪನೆ ಮಾಡಿದ್ರು. 5 ವರ್ಷಗಳಾಯ್ತು, ಸಭೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಇವರು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ರು. ರಿಯಲ್ ಎಸ್ಟೇಟ್ ಮಾರ್ಕೆಟ್ ತುಂಬಾ ಕಮ್ಮಿ ಆಗ್ಬಿಟ್ಟಿತ್ತು. ಆಗ ತಾನೇ ಮತ್ತೆ ಬೆಳ್ಕೊಂತಾ ಇದೆ, ಮತ್ತೆ ಸಂಪಾದನೆ ಮಾಡಬಹುದು ಅನ್ನೋಂತ ಒಂದು ಸನ್ನಿವೇಶ. And I thought, if I stay here, I'm going to make up all the money that I lost. ಇಲ್ಲಿವರೆಗೂ ನಾನು ಎಷ್ಟೆಲ್ಲ ಹಣ ಕಳ್ಕೊಂಡಿದ್ದೀನೋ ಇಲ್ಲೇ ಇದ್ರೆ ಆ ಹಣ ಎಲ್ಲ ಮತ್ತೆ ಗಳಿಸಬಹುದು. I could become the best realtor in town. ಈ ಒಂದು ಪ್ರದೇಶದಲ್ಲಿ ಇರುವಂತ ಎಲ್ಲದಕ್ಕಿಂತ ಉತ್ತಮವಾದಂತ ಬಿಸಿನೆಸ್ ಮ್ಯಾನ್ ನಾನು ಆಗಬಹುದು. And although when I first moved to that hometown, real estate was just a tool to help me to support the church and my preaching. That's all it was. It was just a means. But all of a sudden I thought, oh, I could become a great realtor and make lots of money. ಇವರ ಹುಟ್ಟಿದ ಊರಿಗೆ ಹೋದಾಗ ಮುಖ್ಯ ಉದ್ದೇಶ ಬಂದು ಸಭೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಸಭೆ ಸ್ಥಾಪನೆ ಮಾಡಬೇಕಂದ್ರೆ ಹಣ ಬೇಕಾಗುತ್ತೆ. ಆ ಹಣ ಗಳಿಸೋದಕ್ಕೋಸ್ಕರ ಸ್ವಲ್ಪ ಸಮಯ ಮಾತ್ರ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಶುರು ಮಾಡಿದ್ದು. ಆದ್ರೆ ಹೋಗ್ತಾ 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 ಹೆಂಗ್ ಬಂದ್ಬಿಡ್ತಂದ್ರೆ, ಅರೆ ನಾನು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಪ್ರದೇಶದಲ್ಲೇ ನಾನೇ ಉತ್ತಮವಾದಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಬಹುದು ಅನ್ನೋ ರೀತಿಯಲ್ಲಿ ಶೋಧನೆ ಬರಕ್ ಶುರು ಮಾಡ್ತು. So Bruce Williams, who leads the LA church, called me and he said, "Hey, bro, this is Bruce Williams, and we'd like to talk to you about leading the church planting to Tucson, Arizona." ಅಂತಹ ಒಂದು ಸನ್ನಿವೇಶದಲ್ಲಿ ಎಲ್ಲೆಯಿಂದ ಒಂದು ಕರೆ ಬಂತು. ಅಲ್ಲಿರುವಂತ ನಾಯಕರು ಹೇಳಿದ್ರು, ಬ್ರದರ್, ನಿಮಗೆ ಈ ಒಂದು ಅವಕಾಶ ಕೊಡ್ತಾ ಇದ್ರಿ, ನೀವು ಇನ್ನೊಂದು ಕಡೆ ಹೋಗಿ ಸಭೆ ಸ್ಥಾಪನೆ ಮಾಡಿ ಆ ಸಭೆಯ ನಾಯಕರು ನೀವಾಗಬೇಕು ಅಂತ. I didn't call him back for a week. ಯೋಚನೆ ಮಾಡ್ಬಿಟ್ಟು ಹೇಳಿ ಅಂತ ಹೇಳಿದ್ರು. ಇವರು ಯೋಚನೆ ಮಾಡೋದಕ್ಕೆ ಸಮಯ ತಗೊಂಡ್ರು. 1 ವಾರ ಆಯ್ತು, ಮತ್ತೆ ಅವ್ರಿಗೆ ಫೋನ್ ಮಾಡಿಲ್ಲ. I was so torn. I was like, what am I going to do? What am I going to do? Finally, I called him back. I said, bro, I don't think so. I don't think it's the right time for me. 1 ವಾರ ಆದ ನಂತರ ಸಮಯ ಮಾಡಿದ್ರು. ಬ್ರದರ್, ನೀವೇನೋ ಫೋನ್ ಮಾಡಿ ಹೇಳಿದ್ರಿ, ಧನ್ಯವಾದಗಳು, ಆದ್ರೆ ಇದು ಉತ್ತಮವಾದಂತ ಉಪಾಯ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ರು. And what was going on, there was a shadow mission that had really captivated me. ಏನಕ್ಕೆ ಅವ್ರು ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಇವರ ಮನಸ್ಸಿನಲ್ಲಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಿಜವಾಗ್ಲೂ ನಾನು ಬೆಳೆಸಬಹುದು ಅಂತ ಈ ನೆರಳು ಗುರಿ ಕಡೆ ಶೋಧನೆ ಹೋಗಿತ್ತು. I said no 2 more times before I finally said yes. ಇನ್ನು 2 ಬಾರಿ ಅವರು ಪ್ರಯತ್ನ ಮಾಡಿದ್ರು, ಬ್ರದರ್ ನೀವು ಬರಲೇಬೇಕು, ನೀವು ಸಹಾಯ ಆಗುತ್ತೆ ಅಂತ ಹೇಳಿ. 2 ಬಾರಿ ಕೂಡ ನಿರಾಕರಿಸಿದ್ರು. ಅದಾದ ನಂತರ 3ನೇ ಬಾರಿ ಒಪ್ಕೊಂಡ್ರು. I'm so glad I did. Praise God. ಈಗ ನೋಡಿದ್ರೆ ಬಹಳ ಸಂತೋಷ ಅನ್ಸುತ್ತೆ, ಅವರು ಒಪ್ಕೊಂಡು ಅಲ್ಲಿ ಹೋಗಿ ಸಭೆ ಸ್ಥಾಪನೆ ಮಾಡಿದ್ರು. Because real estate's not my calling. You know, I look back, I go, what was I thinking? That was so dumb. But ministry, preaching the word, that's my mission. But at the time, it was hard for me to see. ಈಗ ನೋಡ್ದ ಅಂತ ಹೇಳಿದ್ರೆ ನಾನು ಏನ್ ಅನ್ಕೊಂತ ಇದ್ದೆ, ಎಷ್ಟು ಹುಚ್ಚನಾಗಿದ್ದೆ ನಾನು. ರಿಯಲ್ ಎಸ್ಟೇಟ್ ಕಡೆ ಚೇಚೆ ನನಗೆ ದೇವರು ಕರೆದಿರೋದು ಸುವಾರ್ತೆ ಬೋಧನೆ ಮಾಡೋದಕ್ಕೆ ಅಂತ ಹೇಳಿ. ಆದ್ರೆ ಆಗ ಆ ನಿರ್ಧಾರ ಮಾಡೋದಕ್ಕೆ ಕಷ್ಟ. Here's some next steps for you. ಕೆಲವು ಹೆಜ್ಜೆಗಳು. Number 1, get open about your shadow mission. The thing about the shadow mission is it's something you typically want to hide. You don't tell other people about because it's like a guilty pleasure oftentimes. ಈ ನೆರಳು ಗುರಿ ಬಗ್ಗೆ ಇನ್ನೊಬ್ಬ ಸಹೋದರ ಹತ್ರ, ನಿಮ್ಮ ನಾಯಕರ ಹತ್ರ ಬಹಿರಂಗಪಡಿಸಿ. ಬಹಳ ಸಾರಿ ಏನಾಗುತ್ತೆ, ಈ ನೆರಳು ಗುರಿ ಅನ್ನೋದು ನಮ್ಗೆ ಎಷ್ಟೋ ತೃಪ್ತಿ ಕೊಡ್ತಾ ಇರುತ್ತೆ, ಅದಕ್ಕೆ ಅದನ್ನ ಯಾರ ಹತ್ರನೂ ಹೇಳಕ್ ಹೋಗೋದಿಲ್ಲ. Just talk about it. Say, man, this is really got to, I'm struggling with this. Just talk about it. It's okay. We all struggle with different things. Don't worry about it. ಪರವಾಗಿಲ್ಲ, ಅದ್ರ ಬಗ್ಗೆ ಮಾತಾಡಿ. ನೋಡಿ, ನಮ್ಮ ಮುಖ್ಯ ಗುರಿ ಇದಿದೆ, ಬಟ್ ಇದರಿಂದ ನಾನು ಗಮನ ಬೇರೆ ಕಡೆ ಹರಿಸ್ತಾ ಇದ್ದೀನಿ, ಇದು ಆಗ್ತಾ ಇದೆ ನನ್ನ ಜೀವನದಲ್ಲಿ ಅಂತ ಹೇಳಿ ಬಹಿರಂಗಪಡಿಸಿ. Okay, next thing. Make a stop doing list. From this seminar, you're going to get a lot of ideas of things you could start doing. That's not the problem. The problem is most of you are already working at maximum capacity already.
ಇಂತಹ ಒಂದು ಕೂಟಗಳನ್ನ ನಾವೇನಾದ್ರೂ ಭಾಗವಹಿಸಿದಾಗ ನಮಗೆ ಇದು ಮಾಡಬೇಕು ಅದು ಮಾಡಬೇಕು ಆತ್ಮಿಕ ಜೀವನದಲ್ಲಿ ನಾನು ಈ ರೀತಿಯಲ್ಲಿ ಪರಿವರ್ತನೆ ತರಿಸಬೇಕು ಅಂತ ಮಾಡಬೇಕು ಅನ್ನೋ ದೊಡ್ಡ ಪಟ್ಟಿ ಬರುತ್ತೆ. ತೊಂದರೆ ಏನಂತಂದ್ರೆ ಅದೆಲ್ಲ ಮಾಡಬೇಕು ಅಂದ್ರೆ ಸಮಯ ಇಲ್ಲಿದೆ. ಅದಕ್ಕೋಸ್ಕರ ಮೊದಲು ಇನ್ನೊಂದು ಪಟ್ಟಿ ಮಾಡಬೇಕು. ಏನ್ ಮಾಡೋದನ್ನ ನಿಲ್ಲಿಸಬೇಕು, ಇದನ್ನ ನಿಲ್ಲಿಸಬೇಕು ಅಂತ ಒಂದು ಪಟ್ಟಿ ಮಾಡಿದಾಗ್ಲೇನೆ ಏನ್ ಮಾಡಬೇಕು ಅನ್ನೋದಕ್ಕೆ ಸಮಯ ಸಿಗುತ್ತೆ. So you're going to have to take out some of those weeds that are choking you. And so what I would do, and what I do quite often, is I'll write down things that I'd like to start, but then also equally or more important is, what do I need to stop doing? Like, I need to stop watching so much TV. I need to stop doing this. I need to stop doing this. And that will open up time to allow you to pursue God's primary mission. ಏನೆಲ್ಲ ಮಾಡಬೇಕು ಅನ್ನೋಂಥ ಪಟ್ಟಿ ಮಾಡೋದು ಬಹಳ ಸುಲಭ. ಅದ್ರ ಜೊತೆಗೆ ಏನೆಲ್ಲ ನಿಲ್ಲಿಸಬೇಕು, ಏನ್ ಮಾಡ್ತಾ ಇರೋದನ್ನ ನಿಲ್ಲಿಸಬೇಕಾದಂತ ಒಂದು ಪಟ್ಟಿ ಕೂಡ ನಾವು ಮಾಡಬೇಕಾಗುತ್ತೆ. Let's do that right now. Okay, write on your sheet of paper, just real quick, write 3 things that you could stop doing that would open up more time to do God's will for your life. ಬಹಳ ಸಾರಿ ನಾವು ಆಮೇಲೆ ಮಾಡೋಣ ಅನ್ಕೊಳ್ತಾರೆ, ಆದ್ರೆ ಈಗ ಅವಕಾಶ ಈಗಲೇ ಸಿಗ್ತಾ ಇದೆ. ನನ್ನ ಜೀವನದಲ್ಲಿ ನಾನು ನಿಲ್ಲಿಸಬೇಕಾದಂತ 3 ವಿಷಯಗಳು ಯಾವ್ಯಾವುದು, ಬರೀ 3 ವಿಷಯಗಳು ಈಗ ನಿರ್ಧಾರ ಮಾಡಿ ಅದನ್ನ ಬರೆದಿಟ್ಕೊಳ್ಳಿ. Okay, I hope that was helpful. Would anyone like to share some of the things that they saw that they could cut out? Anyone like to share? Anybody? Yeah. Stop watching movies. Okay, great, thank you. Anybody back here? Yes. Stop surfing the net. Great. Back there? What's up? Okay. Right there, bro. Okay. Not to go to sleep without reading the Bible. Okay, those are all great ideas. There's so many things when you think, I could stop doing that. Think about, okay, here's the thing though, guys. Taking care of your kids is not a shadow mission. Okay? Let's just be clear. You can't say, I'm going to stop spending time with my kids. No, that's not a shadow mission. Loving your husband. ಅಂತ ಹೇಳಿದ್ರೆ ರಾಬ್ ಬ್ರದರ್ ಹೇಳಿದರೆ, ಇನ್ಮೇಲೆ ನಾನು ಅಡಿಗೆ ಮಾಡಲ್ಲ, ನಾ ಇನ್ಮೇಲೆ ಮಕ್ಕಳು ನೋಡ್ಕೊಳ್ಳಲ್ಲ, ಅದಲ್ಲ, ಆ ತರ ವಿಷಯಗಳಲ್ಲ. ಫೇಸ್ಬುಕ್ ನಲ್ಲಿ ನಾನು ಸಮಯ ಕಳೆದು ನಿಲ್ಲಿಸ್ಬಿಡ್ತೀನಿ, ವಾಟ್ಸ್ಆಪ್ ನಲ್ಲಿ ಸಮಯ ಕಳೆದು ನಿಲ್ಲಿಸ್ಬಿಡ್ತೀನಿ, ಅಥವಾ ಟಿವಿ ನೋಡೋದನ್ನ ನಿಲ್ಲಿಸ್ಬಿಡ್ತೀನಿ, ಮೂವೀಸ್ ನೋಡೋದನ್ನ ನಿಲ್ಲಿಸ್ಬಿಡ್ತೀನಿ. ಇಂಥ ವಿಷಯಗಳು ನೀವು ನಿಲ್ಲಿಸಬೇಕಾದಂತ ಪಟ್ಟಿಯಲ್ಲಿ ಬರಬೇಕು. Another thing that's helpful, I'm a people pleaser by nature. I like everyone to like me. ಇವರು ನಮ್ಮ ತರಾನೇ ಜನರ ಮೆಚ್ಚುಗೆಗೋಸ್ಕರ ಜೀವನ ಮಾಡೋದು. So when people ask me to do something, my immediate response is, okay, yes. ಯಾರಾದ್ರೂ ಏನೋ ಬಂದು ಕೇಳಿದ ಅಂದ್ರೆ ನಮ್ಮ ತರ ಏನೋ, ಓಕೆ ಬ್ರದರ್, ಮಾಡೋಣ ಬ್ರದರ್. But what you see in Jesus' life is that he had the power to say no. ಆದ್ರೆ we read about that. ಆದ್ರೆ ಯೇಸು ಕ್ರಿಸ್ತರು ನಮ್ಮ ತರ ಅಲ್ಲ. ಅವರು ಸ್ಪಷ್ಟವಾಗಿ ಇಲ್ಲ, ನಾನು ಇದು ಮಾಡೋದಿಲ್ಲ, ಯಾಕಂದ್ರೆ ನನ್ನ ಗುರಿ ಬೇರೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. But you'll notice with Jesus, he never actually uses the word no. He just says, I've got to go somewhere else and preach the word. That's why I've come. ಯೇಸು ಕ್ರಿಸ್ತರು ನೇರವಾಗಿ ಇಲ್ಲ ಅಂತ ಹೇಳಿ, ಅದರ ಬದಲಾಗಿ ನನ್ನ ಗುರಿ ಇದು, ನಾನು ಅದು ಹೋಗಿ ಮಾಡ್ತೀನಿ ಅಂತ ಹೇಳಿದ್ರು. And so I know when we lived in Japan, one of the things about the Japanese culture is you don't say no. It's part of the culture. ಜಪಾನ್ ನಲ್ಲಿ ಅವರು ಜೀವನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಯಾರಿಗೇ ಆಗ್ಲಿ ಇಲ್ಲ ಅಂತ ಹೇಳಬಾರದು. I don't know what it's like here in India. It's the same thing. But here's the thing, we need to practice saying no. Okay? And so what I'd like you to do is here's something that's helped me. When people ask you to do something, say, hey, can you help me all day on Saturday moving house from 6 a.m. to 10 o'clock at night? Would you mind helping me, bro? You're like, oh my goodness. What you can do is say this, hey, thanks for asking. I really appreciate your thinking about me. Unfortunately, I won't be able to do that this time. My schedule is fully committed right now. And so when someone asks you to do something and you know that it's going to take up all of your time and you can't do it and you need to focus on the mission, try that. Say, thank you, appreciate you thinking of me. Unfortunately, I won't be able to do it this time. My schedule is fully committed right now.
ಆಲೋಚನೆ ಮಾಡಿ ನೋಡಿ, ಪರಿಸ್ಥಿತಿ ಹಿಂಗೆ ಬಂದ ಅಂತಾನೆ, ಸನ್ನಿವೇಶ ಹೆಂಗೆ ಅಂತ ಹೇಳಿದ್ರೆ, ಒಬ್ಬ ಬ್ರದರ್ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಬ್ರದರ್ ನಾನು ಮನೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇದ್ದೀನಿ, ಏರಿಯಾ ಬದಲಾಯಿಸ್ತಾ ಇದ್ದೀನಿ, ನೀವು ನಂಗೆ ಸಹಾಯ ಮಾಡ್ತೀರಾ? ಬೆಳಿಗ್ಗೆ 6 ಗಂಟೆಯಿಂದ ಬೇರೆ ರಾತ್ರಿ 10 ಗಂಟೆ ತನಕ ಅಷ್ಟೇನೆ ಸಹಾಯ ಮಾಡ್ತೀರಾ ಅಂತ ಕೇಳಿದ್ರೆ, ಅಕಸ್ಮಾತ್ ನಾವು ಜನರು ಮೆಚ್ಚಿಸುವಂತ ವ್ಯಕ್ತಿ ಆಗಿದ್ರೆ ಎಸ್ ಬ್ರೋ ಅಂತ ಹೋಗ್ತಾ ಇರ್ತೀರಿ. ಆ ರೀತಿಲಿ ಇಲ್ದಿರಾ ನಾವು ಮಾಡ್ಬೇಕಾಗಿರೋದಕ್ಕೆ ಒಂದು ಸಲಹೆ ನೀಡ್ತಾ ಇದ್ರೆ ರಾಬ್ ಬ್ರದರ್ ಹೇಳ್ತಾರೆ ಅಂದ್ರೆ, ಒಂದು ಥ್ಯಾಂಕ್ ಯು ಬ್ರದರ್, ನನ್ನನ್ನ ಆಹ್ವಾನ ಮಾಡಿದ್ದಕ್ಕೋಸ್ಕರ, ನನ್ನಲ್ಲೂ ಇಷ್ಟು ಬಲ ಇದೆ ಅಂತ ನೀವು ನಂಬುದ್ರಲ್ವಾ, ಅದಕ್ಕೋಸ್ಕರ ಧನ್ಯವಾದಗಳು. ಆದರೆ ನನಗೆ ಬೇರೆ ಕೆಲಸಗಳುಂಟು, ಈ ಸಾರಿ ಮಾಡೋದಕ್ಕೆ ಸಹಾಯ ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಿ. So you can be both friendly and firm, and you need to be if you're going to do Jesus' mission, because there's always going to be a temptation to get distracted on something else. ನಾವು ಇಲ್ಲ ಅಂತ ಹೇಳಿದಾಗ ಪ್ರೀತಿ ಇಲ್ಲ ಅಂತೇನಿಲ್ಲ, ಯೇಸು ಕ್ರಿಸ್ತರು ಇಲ್ಲ ಅಂತ ಹೇಳಿದ್ರೆ ಪ್ರೀತಿಯಿಂದಾನೇ ಇಲ್ಲ ಅಂತಾರೆ, ಅದನ್ನ ನಾವು ಕಲಿಬೇಕಾಗಿದೆ. So let's talk about how to succeed as a self-supporting minister. ನಾವು ಚಿಕ್ಕ ಕುಟುಂಬ ಸಭೆಗಳಿಗೆ ನಾಯಕ ಅಥವಾ ಸಭೆಗಳಿಗೆ ನಾಯಕರಾಗಿದ್ದಾಗ ನಮ್ಮದೇ ಆದಂತ ಸ್ವಂತ ದುಡ್ಡಿನಿಂದ ಯಾವ ರೀತಿಯಲ್ಲಿ ನಾಯಕತ್ವ ವಹಿಸಬಹುದು ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. Like I mentioned, you got to let your vision drive you. If you're doing your ministry because someone else is telling you to do it, you're not going to succeed. You've got to be fired up yourself. ಮೊದಲನೇ ಅಂಶ, ಬೇರೆಯವರು ಏನು ಹೇಳ್ತಾ ಇದ್ದಾರೆ ಅದ್ರ ಮೇಲೆ ಆಧಾರಿತವಾಗಿ ನಾವು ಕಾರ್ಯರೂಪಕ್ಕೆ ತಗೊಂಬರೋದಲ್ಲ. ನನ್ನ ಗುರಿ ಏನು, ನನ್ನ ಆಸೆ ಏನು, ದೇವರಿಗೋಸ್ಕರ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಆ ವಿಷಯಗಳು ನನ್ನ ಜೀವನದ ಕಾರ್ಯರೂಪಕ್ಕೆ ತಗೊಂಬಂತ ವಿಷಯಗಳಾಗಿವೆ. That's where you need to find joy in the work itself. You're doing it free of charge. You're doing it for God. You're doing what you can. So enjoy it. And if you're not enjoying it, there's a problem. ನಾವು ದೇವರ ಕೆಲಸ ಮಾಡಿದಾಗ ನಿಜವಾಗ್ಲೂ ತೃಪ್ತಿ ಅನ್ನೋದು ಅದರಿಂದನೇ ಪಡಿಬೇಕು. ಏನಕ್ಕೆ? ನಾವು ಹಣ ತಗೊಳ್ದಿರ ಮಾಡ್ತಾ ಇದ್ದೀರಿ, ನಾವು ದೇವರಿಗೋಸ್ಕರ ಮಾಡ್ತಾ ಇದ್ದೀರಿ, ನನ್ನ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದನ್ನ ಮಾಡ್ತಾ ಇದ್ದೀನಿ. ಈ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಅದರಿಂದನೇ ತೃಪ್ತಿ ಪಡಿಬೇಕು. We have a motto in our church that says, having fun, loving God, and making disciples. Having fun. ರೈಟ್. ಇವರು 3 ವಿಷಯಗಳು ಅವರು ಸಭೆಯಲ್ಲಿ ನಡೀತಾ ಇದೆ. ಒಂದು, ಸಂತೋಷವಾಗಿರ್ಬೇಕು, ದೇವರನ್ನ ಪ್ರೀತಿ ಮಾಡಬೇಕು, ಬೇರೆಯವ್ರನ್ನ ಶಿಷ್ಯರನ್ನು ಮಾಡಬೇಕು. ಈ 3 ವಿಷಯಗಳು ಸತತವಾಗಿ ಅವರ ಸಭೆಯಲ್ಲಿ ಮಾತಾಡ್ಕೊಂಡಿರ್ತಾರೆ, ಕಾರ್ಯರೂಪಕ್ಕೆ ತಗೊಂಡ್ಬರ್ತಾರೆ. It's just a reminder to me that if I'm not having fun, there's probably a problem spiritually. I need to be enjoying myself. ಅಕಸ್ಮಾತ್ ನಾನು ಯೇಸು ಕ್ರಿಸ್ತರಲ್ಲಿ ಏನೇ ಒಂದು ಕಾರ್ಯ ಮಾಡಿದ್ರು ಕೂಡ ಅದರಿಂದ ಸಂತೋಷ ಅಥವಾ ತೃಪ್ತಿ ಪಡಿತಾ ಇಲ್ಲ ಅಂತಂದ್ರೆ ಏನೋ ಒಂದು ತೊಂದರೆ ಇದೆ ಅಂತ ಅರ್ಥ. Next thing, take a night off completely from the ministry. There needs to be a night where you unplug, turn off the computer, turn off the phones. You just have time to relax with your family, with your wife and kids. ವಾರದಲ್ಲಿ ಒಂದು ಸಾಯಂಕಾಲ ನಿಮಗೋಸ್ಕರ ಅಂತ ಹೇಳಿ ಅದನ್ನು ಮುಡುಪಾಗಿಡಬೇಕು. ಅದು ಬರೀ ನೀವು ಮತ್ತೆ ನಿಮ್ಮ ಕುಟುಂಬ. ಫೋನ್ ಸ್ವಿಚ್ ಆಫ್ ಮಾಡಿ, ಟಿವಿ ಆಫ್ ಮಾಡಿ, ಕಂಪ್ಯೂಟರ್ ಆಫ್ ಮಾಡಿ, ಎಲ್ಲ ಆಫ್ ಮಾಡಿ, ನೀವು ಕುಟುಂಬ ಅದಕ್ಕೋಸ್ಕರ ಅಂತ ಹೇಳಿ ವಾರಕ್ಕೊಂದು ಸಾಯಂಕಾಲ ಮುಡುಪಾಗಿಡಿ. Another thing is get someone to alternate lessons with you. If you're doing church or Bible talk every time, ask another brother to fill in every once in a while so you can take a break, just relax. ಪ್ರತಿಯೊಂದು ಬೋಧನೆ ನೀವೇ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗಿದ್ರೆ ಆ ಒಂದು ಸಭೆಯಲ್ಲಿರುವಂತಹ ಇನ್ನೊಬ್ಬ ಸಹೋದರರಿಗೆ ಬೋಧನೆ ಮಾಡಕ್ಕೆ ಹೇಳಬೇಕಾಗಿದೆ. If you're leading a small church, get DVD programs that you can watch that will help you, because it's tough to prepare a lot of lessons Wednesday and Sunday and then Bible talk. So use DVD programs if you can to watch and then have discussions afterwards. ಪ್ರತಿ ಸಾರಿ ಕೂಡ ನಾವೇ ಬೋಧನೆಯನ್ನ ಪಟ್ಟಿ ಮಾಡಬೇಕಾಗಿದೆ, ಅದನ್ನ ಪ್ರಿಪೇರ್ ಮಾಡಬೇಕಾಗಿದೆ ಅಂತಂದ್ರೆ ಕಷ್ಟ ಅನ್ಸ್ಬೋದು. ಅದಕ್ಕೋಸ್ಕರ ಬೇರೆಯವರಿಂದ ಸಹಾಯ ಪಡೀರಿ. ಅದು ಬೇರೆ ಒಂದು ಸಭೆಗಳಿಂದ ಇರಬಹುದು ಅಥವಾ ಬೇರೆ ಒಂದು ನಾಯಕರುಗಳಿಂದ ಇರಬಹುದು, ಅವರಿಂದ ಸಹಾಯ ಪಡೀರಿ. Take time to have good lessons. ಸಮಯ ಮುಡುಪಾಗಿಡಿ, ನಾನು ಒಂದು ಒಳ್ಳೆ ಬೋಧನೆ ಪ್ರಿಪೇರ್ ಮಾಡೋದಕ್ಕೆ. Your speaking makes a huge difference. Jesus was a preacher. That was his primary job. He was a preacher. So was John the Baptist. The oral presentation of the word is so important and so powerful. ಬೋಧನೆ ಅನ್ನೋದು ಬಹಳ ಮುಖ್ಯ. ಬೋಧನೆ ಮಾಡಿದಾಗ ಬಹಳ ಜನರ ಜೀವನ ಬದಲಾವಣೆ ಆಗುತ್ತೆ. ಯೇಸು ಕ್ರಿಸ್ತರಾಗ್ಲಿ ಅಥವಾ ಸ್ನಾನಿಕನಾದ ಯೋಹಾನನಾಗ್ಲಿ ಉತ್ತಮವಾದಂತಹ ಬೋಧಕರಾಗಿದ್ರು. ಅಂತಹ ಬೋಧಕರಾಗಬೇಕಂತ ನಾವು ಸಮಯ ಕೊಡಬೇಕಾಗಿದೆ, ಅದನ್ನ ನಾವು ಪ್ರಿಪೇರ್ ಮಾಡೋದು. You might need to set aside a night or a few hours for sure to just write good lessons. ಆ ರೀತಿಯಾಗಿ ಉತ್ತಮವಾದಂತ ಬೋಧನೆ ತಯಾರಿಸಬೇಕಂತ ಹೇಳಿದ್ರೆ ಸಮಯ ಬೇಕಾಗುತ್ತೆ. ಆ ಸಮಯ ಪ್ರತಿ ಸಾರಿ ಕೂಡ ಕೊಡಬೇಕಾಗಿರುತ್ತೆ. One thing I'd encourage you to do is borrow lessons. Like you can go to my website at my church and I put all my outlines like this, complete outlines of my sermons.
plus the audio for my sermons up there for that very purpose. So other ministers, if they're out of ideas, they can just take that, copy it, they can use it as it is, they can listen to it, and they can just, adjust it for their own ministry. ನಮ್ಮದೇ ಸಭೆಯಾದ ಅನೇಕ ವೆಬ್ಸೈಟ್ಗಳಲ್ಲಿ ಅನೇಕ ಬೋಧನೆಗಳಿದೆ. ಶೈಲಿಸ್ ಅವರು ಬಹಳ ಕೂಟಗಳ ಬೋಧನೆಗಳನ್ನು ರೆಕಾರ್ಡ್ ಮಾಡಿರ್ತಾರೆ, ಅದನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದನ್ನ ಕೇಳಿಸ್ಕೊಳ್ಳಿ, ಅದನ್ನ ಉಪಯೋಗಿಸಿಕೊಂಡು ತಯಾರಿ ಮಾಡಿ. I know what it's like Saturday night, 10 o'clock. You're panicked. Your sermon is not written. You're stressed out. You're barking at your wife. Bring me coffee. And you haven't written your lesson, and you don't have any ideas. ಬಹಳ ಸಾರಿ ಹಿಂಗಾಗುತ್ತಲ್ವಾ? ಇವರು ಸ್ಯಾಟರ್ಡೆ ನೈಟ್ ಅಂತ ಇದ್ದಾರೆ, ನಮ್ಮಲ್ಲಿ ಸಂಡೇ ಬೆಳಿಗ್ಗೆ ಕೂಡ ಇರುತ್ತೆ. ಏನಂದ್ರೆ ಬೋಧನೆ ರೆಡಿಯಾಗಿರಲ್ಲ, ಟೆನ್ಷನ್ ಒಳಗೆ ಅದು. ಆದ್ರೆ ಆ ಟೆನ್ಷನ್ ನ ಪತ್ನಿ ಮೇಲೆ ಆಗ್ತಾ ಇರ್ತೀರಿ. ಏನ್ ಅಡಿಗೆ ಮಾಡಿದ್ಯಾ, ಇದು ಒಂದು ಪಲ್ಯಾನ. ಹೆಂಡತಿಗಳೇ ಆತರ ಏನಾದಂದ್ರೆ ಅನ್ಕೊಳ್ಳಿ, ಲೆಸನ್ ಪ್ರಿಪೇರ್ ಆಗಿಲ್ಲ ಅದಕ್ಕೆ ಅಂತ. So it helps sometimes to just take a lesson and just adjust it a little bit and make it your own. ಅದಕ್ಕೋಸ್ಕರ ಸಹಾಯ ತಗೊಳ್ಳಿ. ಬಹಳ ಸಹಾಯಕ ಮಾಡುವಂತ ವಿಷಯಗಳು ವೆಬ್ಸೈಟ್ ಅಲ್ಲಿ ಇದೆ. ಅದು ಬಿಟ್ಟು ಅನೇಕ ವಿಷಯಗಳಿದೆ, ಸಮಯ ಕೊಡಬೇಕಾಗತ್ತೆ ನಾವು. Okay. Use group discipling to your advantage. Like a lot of times what I would do is I'd have midweek and then I'd have the brothers over and I would disciple them in a small group. ನಾವು ಒಬ್ಬೊಬ್ಬರಾಗಿನೇ ಸಮಯ ಕೊಡಕ್ಕಾಗಿಲ್ಲ ಅಂತಂದ್ರೆ ನಾವು ಗುಂಪಾಗಿ ಕೂತ್ಕೊಂಡು ಒಬ್ಬರೊಬ್ಬರಿಗೆ ಸಹಾಯ ಮಾಡೋದು ಬಹಳ ವಿಶೇಷವಾಗಿರುತ್ತೆ. I had to do that. I just didn't have the time to meet with every single brother every week. ಬಹಳ ಸಾರಿ ಅನೇಕ ಜನರಿಗೆ ನಾವು ಸಹಾಯ ಮಾಡಬೇಕಂತ ಇದ್ದಾಗ ಪ್ರತಿಯೊಬ್ಬರಿಗೂ ಸಮಯ ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಬ್ರದರ್ಸ್ ಮಾತ್ರ ಅಥವಾ ಸಿಸ್ಟರ್ಸ್ ಮಾತ್ರ ಎಲ್ಲ ಸೇರಿಸ್ಕೊಂಡು ಗುಂಪಾಗಿ ಅವರಿಗೆ ಸಲಹೆ ನೀಡಿ. Next thing, disciple brothers and sisters who want to be discipled. ಯಾರು ನಿಜವಾಗ್ಲೂ ನಾವು ಶಿಕ್ಷಣ ನೀಡದೆ ತಗೊಳ್ತಾರೋ ಅಂತವ್ರ ಮೇಲೆ ನಿಮ್ಮ ಗಮನ ಹರಿಸಿ. You might be discipling an older brother or an older sister and they're just like, you go, what am I going to tell this bro? He already feels like he knows it all. ಕೆಲವು ಸಾರಿ ಅನ್ಸುತ್ತಲ್ವಾ, ನಮಗಿಂತ ದೊಡ್ಡ ಲೀಡರ್ ಆಗಿರಬಹುದಾಗಿತ್ತು ಅಥವಾ ಬಹಳ ವರ್ಷಗಳಿಂದ ಶಿಷ್ಯರಾಗಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಏನಾದ್ರೂ ಹೇಳಬೇಕು ಅಂತಂದ್ರೆ ಅವ್ರು ಹೆಂಗಿರ್ತಾರೆ ಅಂದ್ರೆ, ನನಗೆಲ್ಲ ಗೊತ್ತಿದೆ, ನೀವೇನು ಹೇಳ್ಕೊಡೋದು ಅನ್ನೋ ರೀತಿಲಿ ಇರ್ತಾರೆ. And you get with him and he's like, hey bro, what are you going to teach me today? It's time for you to match that bro up with another older brother and you find a younger person that maybe really wants to grow and learn. ಸೊ ಆ ರೀತಿಯಾಗಿ ಎಲ್ಲಾನು ಗೊತ್ತಿದೆ ಅನ್ನೋಂಥ ಸಹೋದರರು ಕೆಲವರು ಇರ್ತಾರಲ್ವಾ, ನೀನು ನನಗೆ ಏನ್ ಹೇಳ್ಕೊಡ್ತೀಯ, ನಿನ್ನಂತವ್ರು ಎಷ್ಟೋ ಜನ ನೋಡ್ಬಿಡ್ತೀನಿ ಅಂತ ಹೇಳಲ್ಲ ಅವರು, ಆದ್ರೆ ಕಣ್ಣೋಟದಲ್ಲಿ ತೋರಿಸ್ತಾರೆ. ಅಂತವ್ರ ಕಡೆ ಗಮನ ಬಿಟ್ಟು ಅನೇಕ ಜನರಿಗೆ ಸಹಾಯ ಬೇಕಾಗಿದೆ. ಅನೇಕ ಜನರು ನಿಜವಾಗ್ಲೂ ಆತಂಕದಿಂದ ಕಾಯ್ತಾ ಇದ್ದಾರೆ, ನನಗೆ ಇನ್ನೂ ಹೇಳ್ಕೊಡಿ ಅಂತೇಳಿ. ಅಂತವ್ರ ಕಡೆ ಗಮನ ಸಲ್ಲಿಸಿ. Make the ministry work for you and around you. It's got to work around your schedule if you're self-supporting. ಅಕಸ್ಮಾತ್ ನಾವು ಹೊರಗಡೆ ಕೆಲಸ ಮಾಡಿಕೊಂಡು ಕೂಡ ನಾಯಕರಾಗಿದ್ದ ಅಂತ ಹೇಳಿದ್ರೆ, ನನ್ನ ಸಮಯ ಎಲ್ಲೆಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ, ಅದ್ರ ಪ್ರಕಾರ ನಾವು ಮಿನಿಸ್ಟ್ರಿ ಪ್ಲಾನ್ ಮಾಡಬೇಕಾಗುತ್ತೆ. Use Saturdays for group evangelism, group service. Or well, when I say Saturday, I mean your day off, whatever your day off is. ನಿಮಗೆ ಯಾವತ್ತು ಅರ್ಧ ದಿನ ರಜೆ ಅಥವಾ ಸ್ಯಾಟರ್ಡೆ ಅಕಸ್ಮಾತ್ ಕೆಲಸ ಇಲ್ಲ ಅಂತ ಹೇಳಿದ್ರೆ, ಅಂತಹ ದಿನಗಳನ್ನ ಬ್ರದರ್ಸ್ ಜೊತೆಗೆ ಸಿಸ್ಟರ್ಸ್ ಜೊತೆಗೆ ಸಮಯ ಕಳೆಯೋದಕ್ಕೆ ಉಪಯೋಗಿಸ್ಕೊಳ್ಳಿ. It's a good time to get out there with your ministry. Read and listen for great ideas. This is so important, guys. You may not be a reader, but you can listen to good books, good training tapes. There's so much material. Listen. And it'll inspire you. It'll help you out of ruts. It'll give you fresh ideas. ಬೇರೆ ಜೀವನದ ಬಗ್ಗೆ ಅನೇಕ ವಿಷಯಗಳಿದೆ. ಅಷ್ಟೇ ಅಲ್ದಿರ ಅವ್ರ ಜೀವನದಲ್ಲಿ ಹೊಸ ಯೋಜನೆಗಳು ಏನ್ ಹಾಕಿದ್ದಾರೆ, ಇಂತಹ ವಿಷಯಗಳನ್ನ ಓದಿ ಅಥವಾ ಅದೇನಾದ್ರೂ ಆಡಿಯೋ ಇದೆ ಅಂತಂದ್ರೆ ಅದನ್ನ ಕೇಳಿಸ್ಕೊಳ್ಳಿ. ಇದರಿಂದ ಬಹಳ ವಿಷಯಗಳು ನಮಗೆ ಸಹಾಯಕವಾಗಿ ಸಿಗುತ್ತೆ. Okay. I worked a real estate job, commission job, lots of stress and pressure. I think about that and I go, sometimes I wish I had just worked an hourly job where I felt less pressure so that I could focus more on the mission. ಕೆಲವು ಕೆಲಸಗಳಿರುತ್ತೆ, ಅಲ್ಲಿ ಗುರಿ ಇರುತ್ತೆ, ಇಷ್ಟು ಟಾರ್ಗೆಟ್ ರೀಚ್ ಮಾಡ್ದ ಅಂದ್ರೆ ನಿಮ್ಗೆ ಇಷ್ಟು ಕಮಿಷನ್ ಸಿಗುತ್ತೆ ಅಂತ. ಅಂತಹ ಕೆಲಸಗಳಾದ್ರೆ ಇಷ್ಟು ಸಮಯ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ಮಾತ್ರ ಅಲ್ಲ, ರಾತ್ರಿ ಎಲ್ಲ ಕೆಲಸ ಮಾಡೋ ತರ ಇರುತ್ತೆ. ನಮ್ಮ ಮನಸ್ಸಲ್ಲಿ ಅದೇ ಓಡ್ತಾ ಇರುತ್ತೆ, ಅಯ್ಯೋ ನನ್ನ ಗುರಿ ಇದು ಮಾಡ್ಬೇಕು, ಗುರಿ ಅದು ಮಾಡ್ಬೇಕು. ಅಂತಹ ಕೆಲಸಗಳು ನಮಗೆ ಬೇಡ. ಇಷ್ಟು ಅವರಿಂದ ಇಷ್ಟು ಅವರ್ ಕೆಲಸ ಮಾಡಿದ್ರೆ ಇಷ್ಟು ಸಂಬಳ ಸಿಗುತ್ತೆ ಅಂತ ಕೆಲಸಗಳು ನಾವು ಆರಿಸ್ಕೋಬೇಕಾಗಿದೆ. Make time for your wife and family. We're going to talk about that next class. ಕುಟುಂಬಕ್ಕೋಸ್ಕರ ಸಮಯ ಮುಡುಪಾಗಿಡಿ. Use the power of your family to build a family feel in your church. ನಿಮ್ಮ ಕುಟುಂಬ ಸರಿಯಾಗಿ ನಡ್ಸ್ಕೊಂಡು ಹೋದ ಅಂತಂದ್ರೆ ಆ ಇಡೀ ಕುಟುಂಬ ಸಭೆಯಲ್ಲಿ ಒಂದು ಒಳ್ಳೆ ಪರಿಣಾಮ ಬೀರೋಕೆ ಸಾಧ್ಯ ಆಗುತ್ತೆ. Your family should be like the core. It's like a radiating power cell that generates power for your whole church.
Not a distraction like, oh, I'd really crank the ministry if I didn't have my family to worry about. Instead, that love needs to radiate outwards through your whole church. ನಮ್ಮ ಸ್ವಂತ ಕುಟುಂಬನ ಎಷ್ಟು ಅದ್ಭುತವಾಗಿ ನಾವು ನಡೆಸಬೇಕಂತಂದ್ರೆ ಆ ನಮ್ಮ ಕುಟುಂಬನೇ ಬಹಳ ಜನರಿಗೆ ಸ್ಫೂರ್ತಿಯಾಗಿರ್ಬೇಕು. ಅಯ್ಯೋ, ನಾನು ಎಷ್ಟೊಂದು ಬ್ಯಾಪ್ಟಿಸಮ್ ಕೊಟ್ಬಿಟ್ಟೆ, ಆದ್ರೆ ನನ್ನ ಕುಟುಂಬ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿಯಾಗೋದಿಲ್ಲ. ಕುಟುಂಬದಿಂದನೇ ನಾಯಕತ್ವ ನಡೆಸ್ಕೊಂಡು. Another thing, look for outside financial supporters of your church. Maybe there's disciples who live up in Delhi who are from your hometown. Ask them to help support you. It's okay. Just think about who could help us out. I would send letters to disciples that I knew were also from my hometown, and they would send me money because they love that area too. ನಿಮಗೆ ಸಭೆ ನಡೆಸಬೇಕು ಅಂತ ಹೇಳಿ ಹಣ ಬೇಕಿದೆ ಅಂತಂದ್ರೆ ಯಾರೆಲ್ಲ ಹಣ ಸಹಾಯ ಮಾಡಬಹುದು ಅಂತವ್ರನ್ನ ಗುರುತಿಸಿ ಅವ್ರಿಗೆ ರಿಕ್ವೆಸ್ಟ್ ಕಳಿಸಿ, ಬೇಡಿಕೆ ಕಳಿಸಿ, ಈ ತರ ನಮ್ಮ ಸಭೆ ನಡೆಸಬೇಕಾಗಿದೆ ಅಂತ ಹೇಳಿ. ಎಷ್ಟೊಂದು ಜನ ಹುಟ್ಟಿದ ಊರು ಅಂತ ಇರುತ್ತೆ, ಆ ಹುಟ್ಟಿದ ಊರಲ್ಲಿ ನೀವು ಸಭೆ ನಡೆಸ್ತಾ ಇರಬಹುದು. ಆ ಹುಟ್ಟಿದ ಊರಿಗೆ ಏನಾದ್ರೂ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿರುತ್ತೆ. ನೀವು ಹೋಗಿ ಆ ಬ್ರದರ್ ಹತ್ರ ಸಿಸ್ಟರ್ ಹತ್ರ ಕೇಳಿದ್ರೆ ಖಂಡಿತವಾಗ್ಲೂ ಹಣ ಸಹಾಯ ಮಾಡಬಹುದು. Okay, and then if your ministry is growing and you're still working and you just feel more and more pressure, you've got to develop an exit strategy, meaning you either go full-time and get paid for what you're doing, or you get someone else hired who takes over and leads the church full-time, and then you either stay there or you go do something else. ನಿಮ್ಮ ಸಭೆ ಬಹಳ ಬೆಳೀತಾ ಇದೆ, ಬೇಡಿಕೆಗಳು ಬೆಳೀತಾ ಇದೆ, ನಾನು ಹೊರಗಡೆ ಕೆಲಸ ಮಾಡಿಕೊಂಡು ಇದು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಆ ಕೆಲಸ ಬಿಟ್ಟು ಸಭೆಗೆ ಪೂರ್ಣ ಸಭೆ ಸೇವೆ ಮಾಡುವಂತ ಸಹಾಯಕರು ನೀವಾಗಬೇಕು. ಅದಾಗ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರು ಬಂದು ಆ ರೀತಿಯಲ್ಲಿ ಸೇವೆ ಮಾಡುವಂತ ವ್ಯಕ್ತಿ ಆಗಿರಬೇಕು. ನೀವು ಅವ್ರಿಗೆ ಸಹಾಯ ಮಾಡೋ ರೀತಿಲಿ, ಅಥವಾ ಅವರು ಆ ಒಂದು ಸಭೆನ ನಾಯಕತ್ವವಾಗಿ ನೀವು ಬೇರೆ ಕಡೆ ಕೊಂಡೋಟ ಹಾಕೋ ರೀತಿಲಿ ಏನಾದರೂ ಒಂದು ನಿರ್ಧಾರ ಮಾಡಬೇಕಾಗುತ್ತೆ. Okay, on the next sheet, I've got a list of all the mistakes I've made. Okay, this is actually not all the mistakes I've made, but only a small select gathering of the mistakes I've made. Just a little subset of the mistakes I've made. ಮುಂದಿನ ಹಾಳೆಯಲ್ಲಿ ಇವರು ಮಾಡಿರುವಂತ ತಪ್ಪುಗಳು ಏನೆಲ್ಲ ಅಂತ ಒಂದು ಪಟ್ಟಿ ಇದೆ. ಎಲ್ಲ ಇರುವಂತ ಪಟ್ಟಿ ಅಲ್ಲ, ಅದರಲ್ಲಿ ಕೆಲವು ಮಾತ್ರ ಆರಿಸ್ಕೊಂಡು ಇಲ್ಲಿ ಬರೆದಿಟ್ಕೊಂಡಿದ್ದಾರೆ. But I look at those and I go, when I just write periodically, I go, what am I doing wrong? What's not working? And you can read through those on your own. I've made plenty of mistakes. If you're a small group leader, you're going to make mistakes. Who cares? If you're not making mistakes, it's often because you're not trying hard enough. You're not being creative, which is what we talked about yesterday. ಅಕಸ್ಮಾತ್ ಇಂಥ ಒಂದು ನಾಯಕರಾಗಿದ್ರೆ ನಮ್ಮ ಜೀವನದಲ್ಲಿ ಕೂಡ ಅನೇಕ ತಪ್ಪುಗಳು ನಾವು ಮಾಡ್ತೀವಿ. ತಪ್ಪುಗಳು ಮಾಡೋದೇ ಇಲ್ಲ ಅಂತೇನಿಲ್ಲ, ಇವರು ಕೂಡ ಅನೇಕ ತಪ್ಪುಗಳು ಮಾಡಿದ್ದಾರೆ. ಆದ್ರೆ ಆವಾಗ ನಮ್ಮ ಜೀವನನ ಪರಿಶೀಲನೆ ಮಾಡಿ ನೋಡ್ಬೇಕು, ನಾನು ಎಲ್ಲಿ ತಪ್ಪು ಹೋಗ್ತಾ ಇದ್ದೀನಿ, ಏನು ಸರಿಪಡಿಸ್ಕೋಬೇಕಾಗಿದೆ ಅಂತ ಹೇಳಿ. ಆವಾಗ ಪರಿಶೀಲನೆ ಮಾಡಿದಾಗ ನಮ್ಮ ಜೀವನ ಉತ್ತಮ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. I know what it's like to work a full-time job and to lead a small ministry. I know how tough it is, and I know how challenging it is. And that's what makes me respect you so much. I'm filled with admiration, with love, and respect for every single brother and sister for what you're doing for God. ಇಲ್ಲಿರುವಂತ ನಾನು ನಿಮಗೆ ಚಪ್ಪಾಳೆ ತಡ್ತಾ ಇದ್ದೀನಿ. ಏನು ಹೇಳ್ತಿದ್ದಾರೆ ಅಂತಂದ್ರೆ, ಹೊರಗಡೆ ಕೆಲಸ ಮಾಡಿಕೊಂಡು ಪ್ಲಸ್ ದೇವರ ಸೇವೆ ಮಾಡೋದು ಸುಲಭ ಅಲ್ಲ, ಬಹಳ ಕಷ್ಟಕರವಾದಂಥ ಕೆಲಸ. ಅಂತಹ ಕಷ್ಟಕರ ಕೆಲಸ ಮಾಡುವಂತ ಧೀರರು ಇಲ್ಲಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಮೆಚ್ಚುಗೆ ಮತ್ತು ಗೌರವ ಸಲ್ಲಿಸ್ತಾ ಇದ್ದಾರೆ. You really are. You're the future of India. ಇಲ್ಲಿರೋರೆ ಭಾರತದ ಭವಿಷ್ಯ. You're a burning torch in the darkness. ಇಲ್ಲಿರೋರೆ ಕತ್ತಲೆಯಲ್ಲಿ ದೀಪ ಬೆಳೆಸುವಂತ ದೀಪವಾಗಿದ್ದೀರಿ. And the work that you do for God is remembered by God and blessed by God. ನಾವು ಏನೇ ಕೆಲಸ ಮಾಡಿದ್ರು ಖಂಡಿತವಾಗ್ಲೂ ದೇವರು ನೋಡ್ತಾ ಇದ್ದಾರೆ, ಅದನ್ನ ನೋಡಿ ಜ್ಞಾಪಕದಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡೇ ಮಾಡ್ತಾರೆ. Thank you very much.